ಕಂಗ್ರಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಸೊ ಹೇಗೆ ಅನ್ಸಿದೆ? ಹಾಡುಗಳು ಹಿಟ್ ಆಗಿದೆ, ಖುಷಿ ಆಗ್ತಿದೆ. ಅಂದ್ರೆ ನೀವು ಹೇಳ್ದಂಗೆ ಮುಂಚೆಯಿಂದನೂ ಯಾವುದೇ ಸಿನಿಮಾಗಾಗ್ಲಿ ಹಾಡುಗಳ ಇನ್ವಿಟೇಷನ್, ಆ ಇನ್ವಿಟೇಷನ್ ಚೆನ್ನಾಗಿದ್ರೆ ಥಿಯೇಟರ್ ತುಂಬುತ್ತೆ. ಆ ಇದರಲ್ಲಿ ಒಂದು ಭರವಸೆ ಮೂಡಿಸಿದೆ. ಹಾಗೆ ಈ ಇವೆಂಟ್ ತುಂಬಾ ಜೋರಾಗಿ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು. ಹೌದು, ನೀವು ಬಂದಿದ್ದೀರಾ ಅಂದ್ಮೇಲೆ ಇನ್ನೂ ಜೋರಾಗಿದೆ ಈಗ. ಹಿಂಗೆ ಹೇಳಿ 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 ಯಾರು ಕರಿತಾನೆ ಇಲ್ಲ ಮಾಸ್ತಿ ಸರ್. ಎಲ್ಲಾ ಕಡೆ ಇವರೇ ಇರೋದು. ಅಯ್ಯೋ, ಅದಕ್ಕೆಲ್ಲ ದುಡ್ಡು ಬರ್ತಿಲ್ಲ. ಹೇಳಿ ಹೇಳಿ. ಆಲ್ಫಾ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಫಸ್ಟ್ ವ್ಯೂವರ್ ನಾನೇನೆ. ಅವತ್ತೆಲ್ಲ ಆಡಿಯನ್ಸ್ ಅವ್ರ ಸಿನಿಮಾನ ನೋಡಿರೋದ್ರಿಂದ ಹೇಳ್ತಿದ್ದಾರೆ. ಇವತ್ತು ಹಾಡುಗಳಿಗಿನ್ನ ಹಾಡುಗಳ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡೋದು ಪೂರಕವಾಗಿರುತ್ತೆ ಅನ್ಸುತ್ತೆ. ನಿಜ. ಸಿನಿಮಾದಲ್ಲಿ ನಮ್ಮ ಚಂದನವನಕ್ಕೆ ಹೊಸ ನಾಯಕನ ಆಗಮನ ಹೇಮಂತ್ ಅವರು ತುಂಬಾ ಅದ್ಭುತವಾಗಿ, ಅಂದ್ರೆ ಸರಳವಾಗಿ, ಪ್ರಾಮಾಣಿಕವಾಗಿ ನಟಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕತೆ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ವಿಜಯ್ ಅವರು. ಹೊಸಬನ್ ಇಟ್ಕೊಂಡು ಈ ತರ ಒಂದು ಸ್ಟೈಲಿಶ್ ಆಗಿ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ತುಂಬಾ ಹೈಲೈಟ್ಸ್ ಇದೆ ಸಿನಿಮಾದಲ್ಲಿ. ಈಗ ಅಚ್ಯುತ್ ಸರ್ ಬಂದ್ರು, ಅವಿನಾಶ್ ಸರ್ ಬಂದ್ರು. ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ಗೊತ್ತಾ, ಅಚ್ಯುತ್ ಸರ್ ಅವಿನಾಶ್ ಸರ್ ನ ಕರ್ಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ರಿಚ್ ಆಗಿ ಮಾಡಿದ್ದಾರೆ ಇವೆಂಟೋ ಸಿನಿಮಾ ಅಂತ ಅರ್ಥ. ಯಾಕಂದ್ರೆ ಯಾರು ಸಿಕ್ಕಿದ್ರು ಅಚ್ಯುತ್ ಮತ್ತೆ ಅವಿನಾಶ್ ಸರ್ ಸಿಗದೇ ಇಲ್ಲ. ನೋಡಿಲ್ಲ, ನಾನೇ ನೋಡಿಲ್ಲ. ಇಷ್ಟು ವರ್ಷದಿಂದ 20 ವರ್ಷ ಆಯ್ತು ನಾನು ಆಂಕರಿಂಗ್ ಮಾಡಿ. ಈವೆಂಟ್ ಗಳಲ್ಲೆಲ್ಲ ನಾನು ನೋಡೋದೇ ಇಲ್ಲ ಅಚ್ಯುತ್ ಸರ್ನ. ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಅವ್ರು ಬಂದಿದ್ದಾರೆ ಅಂದ್ರೆ ರಿಚ್ ಆಗೇ ಇದೆ. ಸೊ ಸಿನಿಮಾ ನೀವು ಫಸ್ಟ್ ನೋಡಿದ್ದೀರಾ? ಹೌದು, ರಿಚ್ ಆಗಿರೋದಕ್ಕಿಂತ ಸ್ಟೈಲಿಶ್ ಆಗಿದೆ ಸಿನಿಮಾ. ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅಂದ್ರೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವರ ಕ್ಯಾರೆಕ್ಟರ್. ಅಂದ್ರೆ ನಮ್ಮ ಕನ್ನಡಕ್ಕೆ ಒಬ್ಬ ನಟ ತುಂಬಾ ವರ್ಷ ಆದ್ಮೇಲೆ ಅಷ್ಟು ಸ್ಟೈಲಿಶ್ ಆಗಿ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡುವಂತ ನಟ. ಅದು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾರೆ. ನಾನಂತೂ ಮುಂಚೆಯಿಂದನೂ ಅವರು ಸ್ನೇಹಿತರು ನನ್ಗೆ. ಬಟ್ ಈ ಬಿಗ್ ಬಾಸ್ ಅಲ್ಲಿ ಒಂಥರ ಬೇರೆ ತರ ಫ್ಯಾನ್. ಆದ್ರೆ ಅವ್ರ ನಟನೆಗೆ, ಅವ್ರ ಅಪಿಯರೆನ್ಸ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಏನ್ ಸರ್ ಇಷ್ಟು ಕಂಜೂಸ್ ತರ ಚಪ್ಪಾಳೆ ಹೊಡಿತಿದ್ರೆ? ಹೊಡಿರಿ ಸರ್ ಚಪ್ಪಾಳೆ ನಮ್ಮ ಹುಡುಗರ ಬಗ್ಗೆ ಮಾತಾಡಿದಾಗ. ಹಾಗೆ ನೆಕ್ಸ್ಟ್ ಬಂದ್ರೆ ಬಾಲು ನಾಗೇಂದ್ರ ಅವರು. ಅದ್ಭುತವಾದ ನಟ. ಅವ್ರ ಯುನೀಕ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಗೆ. ಮೋಸ್ಟ್ಲಿ ಅವ್ರನ್ನ ಯಾರು ಇಷ್ಟು ಚೆನ್ನಾಗಿ ಒಬ್ಬ ನಿರ್ದೇಶಕ ಯೂಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ವಿಜಯ್ ಅವರು. ಅವರು ಅಷ್ಟೇ, ಅವ್ರದ್ದೊಂದು ಹುಚ್ಚತನ ಇದೆ ಸ್ಕ್ರೀನ್ ಮೇಲೆ ಅವ್ರದ್ದು. ಅದು ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಬಂದ್ರೆ ಹೇಮಂತ್ ಸುಶೀಲ್ ಅವರು ಅಷ್ಟೇ. ಅವರೆಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಜಾಸ್ತಿ ನಮ್ಮ ಕನ್ನಡಕ್ಕೆ. ಬಟ್ ಈ ಸಿನಿಮಾಯಿಂದ ಅವ್ರಿಗೆ ದೊಡ್ಡ ಹೆಸರು ಆಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಬಡಾಬಾಯ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಇದ್ದಾರೆ. ಅವ್ರಿಗೆ ಸರ್ ನಿಮ್ ವಾಯ್ಸ್ ಆಗ್ಲಿ, ನಿಮ್ ಇದಾಗ್ಲಿ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ನಾನು ಒಬ್ನೇ ಪೂರ್ತಿ ನೋಡಿರೋದಿಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ. ತುಂಬಾ ಚೆನ್ನಾಗಿದೆ. ಇದು ಎಲ್ಲದಕ್ಕೂ ಇಷ್ಟು ಮಾತಾಡೋದಕ್ಕೆ ಮುಖ್ಯವಾದ ಕಾರಣ ಮಾಸ್ತಿ ಅವರ ಡೈಲಾಗ್ಸ್. ಇತ್ತೀಚಿನ ಒಂದು ಎಷ್ಟು ಸರ್, ಒಂದು 10 ವರ್ಷದಲ್ಲಿ ಅವ್ರು ಬರೆದಿರೋ ಸಿನಿಮಾಗಳು ಎಲ್ಲದೂ ಅಂದ್ರೆ ಕಾಮನ್ ಮ್ಯಾನ್ ರೀಚ್ ಆಗುತ್ತೆ. ಅದು ಇಂಪಾರ್ಟೆಂಟ್ ನಮ್ಗೆ, ಕಾಮನ್ ಮ್ಯಾನ್ ರೀಚ್ ಆಗೋದು. ನಾವು ಸುಮ್ಮನೆ ಇಂಟೆಲೆಕ್ಚುಯಲ್ ಆಗಿ ಅಥವಾ ಏನೋ ಕಾಂಪ್ಲಿಕೇಟೆಡ್ ಆಗಿ ಬರೆಯೋದನ್ನ ಸರಳವಾಗಿ ಅಷ್ಟು ಮ್ಯಾಸಿವ್, ಏನ್ ಮಾಸ್ ಅಂತಾರಲ್ಲ ಅದನ್ನ ಮ್ಯಾಸಿವ್ ಆಗಿ ರೀಚ್ ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಮಾಸ್ತಿ ಸರ್. ಹಾಗೆ ಸಿನಿಮಾದಲ್ಲಿ ಎಲ್ಲ ನೀವೇನು ಇವಾಗ ಟೀಸರ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀರಾ, ಟೀಸರ್ ಅಲ್ಲಿ ಮುಂದೆ ಟ್ರೇಲರ್ ಅಲ್ಲಿ ನೋಡ್ತೀರಾ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬೇರೆ ತರನೇ ಒಂದು ವಿಶೇಷವಾದ ಒಂದು ಎಲಿಮೆಂಟ್ ಇಟ್ಟಿದ್ದಾರೆ. ಅಲ್ಲಿ ನಮಗೆ ಓಕೆ, ಒಂದು ಏನಿ ಡ್ರಗ್ ಮಾಫಿಯಾ ಅಂತ ಎಲ್ಲ ನಾವು ಇದು ಮಾಡ್ತೀವಿ, ಅದನ್ನ ಈ ತರನು ಪ್ರೆಸೆಂಟ್ ಮಾಡ್ಬೋದಾ ಅಂತ ಅನ್ಸುತ್ತೆ ನಮ್ಗೆ. ಹಾಗೆ ನನಗೆ ತುಂಬಾ ಶಕ್ತಿಯಾಗಿ ನಿಂತಿದ್ದು ಈ ಸಿನಿಮಾಗೆ ನಾಗಾರ್ಜುನ್ ಶರ್ಮಾ ಲಿರಿಸಿಸ್ಟ್. ಅವರು ಅಷ್ಟೇ, ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಅವ್ರನ್ನ ಯಾವಾಗ್ಲೂ ಕೇಳ್ತಿರ್ತೀನಿ, ಎಷ್ಟು ಸಿನಿಮಾಗ್ ಬರೀತಿದ್ದೀರಾ ಅಂತ ಕೇಳಲ್ಲ ನಾನು ಅವ್ರಿಗೆ. ಎಷ್ಟು ಸಿನಿಮಾಗ್ ಬರೀತಿಲ್ಲ ನೀವು ಅಂತಾರೆ. ಅವಾಗ ಒಂದ್ 2 ಹೆಸರು ಸಿಗುತ್ತೆ, ಇನ್ನು ಉಳಿದಿದ್ದೆಲ್ಲ ಬರೀತಾ ಇರ್ತಾರೆ. ಆ ತರ ಅವರು. ಹಾಗೆ ಅವಿನಾಶ್ ಸರ್, ಅಚ್ಯುತ್ ಸರ್ ಅವರಂತೂ ಹೇಳೋದೇ ಬೇಡ ನಾವು. ಬಟ್ ಈ ಸಿನಿಮಾಲಿ ಅಚ್ಯುತ್ ಸರ್ಗೆ ಮತ್ತೆ ನಾನು ಏನದು ಬೇರೆ ತರನೇ ಫ್ಯಾನ್ ಆಗಿದ್ದೀನಿ. ಅಷ್ಟು ಚೆನ್ನಾದ್ರೆ ಒಬ್ಬ ಹೊಸಬ್ರ ಜೊತೆ ಇದ್ ಮಾಡಿದಾಗ ಅವ್ರು ಕಂಫರ್ಟಬಲ್ ಫೀಲ್ ಆಗ್ಬೇಕಲ್ಲ.
ಬಟ್ ಅವರಿಬ್ರದ್ದು ಜಟಾಪಟಿ ತುಂಬಾ ಚೆನ್ನಾಗಿದೆ, ಅಚ್ಯುತ್ ಸರ್ದು ಹೇಮಂತ್ ಅವ್ರದ್ದು. ಆಮೇಲೆ ನಾಗಾರ್ಜುನ್ ಶರ್ಮಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ನಾಗಾರ್ಜುನ್ ಶರ್ಮಾ ತುಂಬಾ ವರ್ಷ ನಾವು ಮುಂಚೆ ಎಲ್ಲ ನೋಡ್ತಿದ್ವಿ, ಸಾಹಿತ್ಯ ಒಬ್ಬರೇ ಹೆಸರಿರೋದು ಒಂದ್ ಸಿನಿಮಾದಲ್ಲಿ. ಸಾಹಿತ್ಯ ಅಂದ್ರೆ ನಾಗೇಂದ್ರ ಪ್ರಸಾದ್, ಹಂಸಲೇಖ, ಕೆ ಕಲ್ಯಾಣ್, ಆ ತರ ಇರೋದು ತುಂಬಾ ವರ್ಷಗಳ. ನನ್ನ ಕರಿಯರ್ ಅಲ್ಲಿ ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಸಾಹಿತಿ ಎಲ್ಲಾ ಹಾಡುಗಳನ್ನ ಬರೆದಿರೋದು. ಇಲ್ಲಿದ್ರೆ ಒಬ್ರೊಬ್ರು ಸಾಹಿತಿಗೆ ಹೋಗ್ತಾ ಇರ್ತೀವಿ, ಒಂದೊಂದು ಹೆಸರು. ಅದು ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಒಂದ್ ಹಾಡಂತ ಶುರು ಮಾಡಿ 4 ಹಾಡ್ ಹಾಕಿ, ಹಾಗೆ ಇನ್ನೂ ಏನು ಒಂದು ವಿಶೇಷ ಏನಂದ್ರೆ ಇಡೀ ಸಿನಿಮಾದಲ್ಲಿ ನಾಗಾರ್ಜುನ್ ಶರ್ಮಾ ಸಾಹಿತ್ಯ ಆವರಿಸ್ಕೊಳ್ಳುತ್ತೆ. ಅಷ್ಟೇ ಸ್ಟೈಲಿಶ್ ಆಗಿ ನೀವು ನೋಡಿರ್ಬೋದು, ಭೀಮಾದಲ್ಲಾಗಿರ್ಬೋದು ಕಾಂಟ್ರಾಸ್ಟ್ ಆಗಿ ಮಾಯಾವಿ ಬರೀತಾರೆ ಅವರು, ಆಮೇಲೆ ಸಪ್ತಸಾಗರದ ಆಚೆ ಬರೀತಾರೆ, ಇಲ್ಲ ಅವನೇ ಶ್ರೀಮನ್ನಾರಾಯಣ ಬರೀತಾರೆ. ಸೊ ಈ ತರ ಲಿಸ್ಟ್ ಹೋಗ್ತಾ ಇರುತ್ತೆ ಅವ್ರದ್ದು. ಅದೊಂದು ದೊಡ್ಡ ಶಕ್ತಿ ನನಗೆ ಡೈರೆಕ್ಟರ್ ಜೊತೆ, ಹಾಗೆ ನಾಗಾರ್ಜುನ್ ಶರ್ಮಾ ಅವರು. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಿಂಹ ಗರ್ಜನೆ ಅಂತಾನೆ ಕರಿತೀನಿ ನಾನು, ವ್ಯಾಸರಾಜ್ ಸೋಸ್ಲೆ ಅವ್ರನ್ನ. ಅವರು ಅಷ್ಟೇ ಆಲ್ಫಾ ಟೈಟಲ್ ಟ್ರ್ಯಾಕ್. ಹಾಗೆ ನಾಗಾರ್ಜುನ್ ಶರ್ಮಾ ಅವ್ರು ಏನ್ ಸಾಹಿತ್ಯ ಬರೆದಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಅದು ಒಂದೇ ವಾಯ್ಸ್ ಯೂಸ್ ಮಾಡಿದೀವಿ ನಾವು. ಡೈರೆಕ್ಟರ್ ಅದೊಂದು ಒಂದೇ ವಾಯ್ಸ್ ಯೂಸ್ ಮಾಡೋಣ ಅಂತ. ಅದು ಫುಲ್ ವ್ಯಾಸರಾಜ್ ಅವರು ಅಷ್ಟೇ ಸಿನಿಮಾದಲ್ಲಿ ಆವರಿಸ್ಕೊಳ್ತಾರೆ ಹಂಗೆ ಅವ್ರ ಸಾಹಿತ್ಯ. ಇದಿಷ್ಟು ನನ್ನ ಕೆಲಸದ್ದು ಹೇಳಿದ್ದು. ಸೊ ನಿರ್ದೇಶಕರಿಗೆ ದೊಡ್ಡ ಥ್ಯಾಂಕ್ಸ್ ನನ್ನ ಆರಿಸ್ಕೊಂಡಿದ್ದಕ್ಕೆ. ಯಾಕಂದ್ರೆ ಇದು ಥ್ಯಾಂಕ್ ಯು ಸರ್, ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ, ನಾನು ಎಲ್ಲೂ ಥ್ಯಾಂಕ್ಸ್ ಹೇಳಲ್ಲ ಯಾವ್ದಿದ್ದಕ್ಕೆ. ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಇದೇನಂದ್ರೆ ನನಗೆ ಇಂಡಸ್ಟ್ರಿಲಿ ಒಂದು ಸೀಲ್ ಬಿದ್ದುಬಿಟ್ಟಿದೆ, ಬರೀ ಮೆಲೋಡಿ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದೆಲ್ಲ ಗೂಳಿ ಅಂತ ಒಂದು ಸಿನಿಮಾದಿಂದ ಎಂಟ್ರಿ ಆಗಿದ್ದು. ಅದಾದ್ಮೇಲಿಂದ ಸಿದ್ಲಿಂಗು ಬಂತು, ಇದೆಲ್ಲ ಬಂತು ಅಂದಾಗ ಎಲ್ಲ ಸಾಫ್ಟ್ ನಂಬರ್ಸ್ಗೆ ಅಂತ. ಅವರು ಫಸ್ಟ್ ಕಂಡೀಷನ್ ಹಾಕಿದ್ ನನ್ಗೆ, ನೀವ್ ಏನ್ ಮಾಡಿದೀರಾ ಮೆಲೋಡಿನೆಲ್ಲ ಬಿಟ್ಟು ನನಗೆ ಬ್ಲಾಸ್ಟ್ ಆಗ್ಬೇಕು ಸರ್ ಮ್ಯೂಸಿಕ್. ಇವಾಗ್ಲೂ ನಾವು ಟ್ರೈಲರ್ ಮಾಡ್ಬೇಕಾದ್ರೆ ಅದ್ ಏನ್ ಮಾಡ್ತೀರಾ ಗೊತ್ತಿಲ್ಲ ಸರ್, ಎಲ್ಲ ಚಚ್ಚಿ ಬಿಸಾಕಿ ಸಾರುತ್ತಿರೋದು ಆತರ. ಸೊ ಇಷ್ಟು ನನ್ನ ಕೆಲ್ಸದ ಬಗ್ಗೆ. ಈ ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬರ್ತಾರೆ ಅನ್ನೋ ಭರವಸೆ ಇದೆ ನನ್ಗೆ. ಬಂದೇ ಬರ್ತಾರೆ, ಯಾಕಂದ್ರೆ ಈ ತರ ಒಂದು ಹೊಸ ಹೀರೋನ ನಾವು ಚಂದನವನಕ್ಕೆ ಸ್ವಾಗತಿಸಬೇಕು. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಥಿಯೇಟರ್ಗೆ ಬನ್ನಿ, ನೋಡಿ. ಹಾಗೆ ಮಾಧ್ಯಮದವ್ರ ಸಪೋರ್ಟ್ ಜೋರಾಗಿದೆ ಈ ಸಿನಿಮಾಗೆ, ಹೀಗೆ ಕಂಟಿನ್ಯೂ ಮಾಡಿ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು ಅನೂಪ್ ಸರ್, ಥ್ಯಾಂಕ್ ಯು. ಸೊ ಫಸ್ಟ್ ರಿವ್ಯೂ ನಿಮ್ಮಿಂದನೇ ಸಿಕ್ಕಿದೆ ನಮ್ಗೆ ಆಲ್ಫಾ ಚಿತ್ರದ್ದು. ಸೊ ನೀವೇ ಚೆನ್ನಾಗಿದೆ ಅಂದ್ಮೇಲೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವ್ ಹೇಳಿದ್ರಲ್ಲ ಈ ಸಿನಿಮಾದಲ್ಲಿ ಒಂದು ಸಿಂಹ ಗರ್ಜನೆ ಇದೆ ಅಂತ ಹೇಳಿ, ವ್ಯಾಸರಾಜ್ ಅವರು ಆ ಗರ್ಜನೆಯಿಂದ ಒಂದು ಹಾಡನ್ನ ಯಾಕೆ ಕೇಳಬಾರ್ದು ಅಂತ ನಮ್ಮ ಆಸೆ ಅಲ್ವಾ ಸರ್? ಸೊ ಈಗ ವೇದಿಕೆ ಮೇಲೆ ನಮ್ಮ ಕನ್ನಡದ ಹ್ಯಾಪನಿಂಗ್ ಜನಪ್ರಿಯ ಹಿನ್ನೆಲೆ ಗಾಯಕರಾದಂತಹ ವ್ಯಾಸರಾಜ್ ಅವ್ರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಪ್ಲೀಸ್. ಅದಕ್ಕಿಂತ ಮುಂಚೆ ಇವ್ರಿಬ್ರ ಬಗ್ಗೆ ಮಾತಾಡದೆ ಮರೆತ್ಬಿಟ್ಟೆ. ಹೆಣ್ಮಕ್ಳ ಬಗ್ಗೆ ನೀವು ಯಾವಾಗ್ಲೂ ಮರಿತೀರಾ ಸರ್? ಅಲ್ಲ ಒಳ್ಳೇದೇ ಅದು. ಇಲ್ಲ, ಅವ್ರದ್ದು ಏನಕ್ಕೆ ಮಾತಾಡಬಾರ್ದು ಅಂದ್ರೆ, ಅವ್ರು ಯಾರಿಗೆ ಸಿಗ್ತಾರೆ ಅನ್ನೋದೇ ಒಂದು ಕುತೂಹಲ ಇದೆ. ಹೀರೋಗೆ ಯಾರು ಸಿಗ್ತಾರೆ ಆತರ. ನಿಮಗೆ ಯಾಕೆ ಅಷ್ಟು ಕುತೂಹಲ ಸರ್? ನನ್ ಸಿನಿಮಾ ನೋಡಿದೀನಿ. ಆತರ, ಓಕೆ. ಅನೂಪ್ ಸರ್ಗೆ ಯಾರಿಗೆ ಸಿಗ್ತಾರೆ ಅನ್ನೋ ಕುತೂಹಲ ಜಾಸ್ತಿ. ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅವರು. ಫಸ್ಟ್ ಸಿನಿಮಾ ಬಟ್ ಅನ್ಸಲ್ಲ ಫಸ್ಟ್ ಸಿನಿಮಾ ಅಂತ. ಅದು ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ, ಅವ್ರಿಗಿನ್ನ ಜಾಸ್ತಿ ನಮ್ಮ ನಿರ್ದೇಶಕರಿಗೂ ಹೋಗುತ್ತೆ. ಹಾಗೆ ನಮ್ಮ ನಿರ್ಮಾಪಕರು. ಆಯನಾಗೆ ಐ ಥಿಂಕ್ 2ನೇ ಸಿನಿಮಾ, ಇದು 3ನೇ ಸಿನಿಮಾ, 2 ಸಿನಿಮಾಗಳು ಮಾಡಿದ್ದಾರೆ. ಗೋಪಿಕಾ ಅವ್ರಿಗೆ ಮೊದಲ ಸಿನಿಮಾ. ಎಸ್, ಕನ್ನಡ ಬರಲ್ಲ ಅಂತಾರೆ ಅವರು, ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡ್ಸಿ ಆಮೇಲೆ ಬರುತ್ತೆ. ಕನ್ನಡ ಬರಲ್ಲ ಆಣೋ ಆಣೋ. ಹಾಗೆ ನಮ್ಮ ಇವರು ಆನಂದ್ ಸರ್, ನಮ್ಮ ಹೇಮಂತ್ ಸರ್ ಅವರ ತಂದೆನೆ. ಬಟ್ ಒಂದು ಮಗ ಹೀರೋ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಜನಕ್ಕೆ ತಲುಪಿಸ್ಬೇಕು ಅಂತ ಎಲ್ಲದನ್ನು ಒಂದೊಂದು ಹಾಡನ್ನು ದೊಡ್ಡ ದೊಡ್ಡ ಇವೆಂಟ್ ತರನೇ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಅದರಲ್ಲಂತೂ ಡೌಟೇ ಇಲ್ಲ. ಒಬ್ಬ ನಿರ್ಮಾಪಕನಿಗೆ ಬೇಕಾಗಿರುವಂತಹ ಭರವಸೆಯ ಮಾತದು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು. ಆ ಭರವಸೆ ಹಾಗೆ ಇರ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಯಾವಾಗ್ಲೂ ನಾನು ವ್ಯಾಸರಾಜ್ ಅವ್ರನ್ನ ಅರ್ಜುನ್ ಸರ್ ಶೋಗಳಲ್ಲೆಲ್ಲ ನಾನೇ ಲೀಡ್ ಕೊಡ್ತೀನಿ, ಇವತ್ತು ಕೊಡ್ತೀನಿ. ನೀವು ಅವ್ರಿಗೆ ಶ್ರುತಿ ಕೊಡಿ ಸರ್, ಅವ್ರ ಹಾಡ್ ಶುರು ಮಾಡ್ತಾರೆ. ದಿಸ್ ಮೈಕ್ ಅವ್ರ ಅದು ಮೈಕ್ ವ್ಯಾಸರಾಜ್. ಯಾವ ಮೈಕ್? ಸಿಂಗಿಂಗ್ ಮೈಕ್ ಕೊಡಿ ವ್ಯಾಸರಾಜ್ಗೆ. ಸಿಂಗಿಂಗಿಗೆ ಅಂತ ಒಂದು ಮೈಕ್ ಇರುತ್ತೆ, ಟಾಕಿಂಗಿಗೆ ಒಂದು ಮೈಕ್ ಇರುತ್ತೆ, ಆಂಕರಿಂಗಿಗೆ ಒಂದು ಮೈಕ್ ಇರುತ್ತೆ. ನವರಸನ್ ಕೊಡಿ ನಾವು. ಯಾ, ಥ್ಯಾಂಕ್ ಯು. ಸೊ ಜನಗಳ ಮಾತು ಹೇಗಿರುತ್ತೆ ಅಂದ್ರೆ,
ನೀವು ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅನ್ನೋ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಮೇಡಮ್ ಅನುಶ್ರೀ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಯಾಕೋ ದಪ್ಪ ಆಗ್ತಾ ಇದಾರೆ ಅಂತ. ಇಲ್ಲ ಮದುವೆ ಆದ್ರೆ ಸರೋಗ್ತಾರೆ ಅಂತ. ಆಮೇಲೆ ಮದುವೆ ಆದ್ಮೇಲೆ ಇನ್ನೊಂದು ಚಿಂತೆ ಬಂತದ್ದು, ನಿಮ್ ಯಜಮಾನ್ರು ಅಡಿಗೆ ಮಾಡ್ತಾರೆ ಅಂತ ಏನದು, ಇವಾಗ ಅಡಿಗೆ ಮಾಡಿದ್ರೆ ಇನ್ನೂ ದಪ್ಪ ಆಗ್ಬಿಡ್ತಾರಲ್ಲ. ಅಂದ್ರೆ ಆ ಚರ್ಚೆಗಳು ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ನಿಮ್ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಹೌದು ಸರ್. ಬಟ್ ಸಣ್ಣ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ವಾಸಿ ಸರ್. ಇನ್ನು ಆಲ್ಫಾ ವಿಚಾರಕ್ಕೆ ಬಂದ್ರೆ ವಿಜಯ್ ಅವ್ರದ್ದು ನಮ್ದು ತುಂಬಾ ಹಳೆ ಗೆಳೆತನ. ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ರು ಪರಿಚಯ ಆಗಿದೆ ಒಂದು ಟೀ ಅಂಗಡಿ ಹತ್ರ. ಸೊ ಬದುಕು ಟೀ ಅಂಗಡಿಯಿಂದ ಓವರಾಯಿನ್ ಮಾಲ್ಕ್ ಬಂದು ನಿಲ್ಸಿದೆ. ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿತು ಇವತ್ತು ಗೀತಾ, ಹೊಯ್ಸಳ, ತದನಂತರ ಈಗ ಈ ಸಿನಿಮಾ, ಮತ್ತೆ ಯಾವುದು ಇನ್ಫ್ಲೂಯೆನ್ಸು ಮತ್ತೊಂದು ಇಲ್ಲ, ಕೆಲಸ ನೋಡಿ ಕೆಲಸ ತಗೊಳ್ಳುವಂತ ವ್ಯಕ್ತಿ. ನನಗೆ ತುಂಬಾ ಇಷ್ಟವಾದ ಡೈರೆಕ್ಟರ್ ವಿಜಯ್ ಅವರು. ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರ್ ಶ್ರೀನಿವಾಸ್, ಕೋರಿಯೋಗ್ರಾಫರ್. ಸೊ ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು. ಹೇಮಂತ್ನ ಕೇಳಿದೆ ಯಾವ ತರ ಏನು, ಯಾವ ತರ ಸಿನಿಮಾ ಆಗಬೇಕು ಅಂತಿದ್ದಾಗ ರೆಡಿ ಆಗಿದೆ. ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನ್ಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾರೆ. ಸೊ ಅಂದ್ರೆ ಯಾವಾಗ್ಲೂ ನಮಗೆ ತಂದೆ ಹೀರೋ, ಬಟ್ ಸಾರು ಅವ್ರ ಮಗನ್ನ ಹೀರೋ ಮಾಡಿರೋದಿದೆಯಲ್ಲ, ನಿಜಕ್ಕೂ ತುಂಬಾ ಗ್ರೇಟ್. ಅಂದ್ರೆ ತನ್ನ ಮಗನ್ನ ನಿಲ್ಲಿಸ್ಬೇಕು ಅಂತ ಅಷ್ಟು ಪ್ರೀತಿಯಿಂದ ನಾವು ಅವ್ರ ಊರಿಗೂ ಹೋಗಿದೀವಿ, ನಮ್ಮೂರೇ ಅದು. ಸೊ ಆ ಜನ ಸೇರಿಸಿದ ರೀತಿ, ಮತ್ತೆ ಅವ್ರಿಬ್ರು ನೋಡಿದ್ರೆ ಅಪ್ಪ ಮಗ ಅನ್ಸಲ್ಲ, ಅಣ್ಣ ತಮ್ಮ ಅಂತ ಅನ್ಸುತ್ತೆ. ಸೊ ಇನ್ನ ಈ ವಿಚಾರಕ್ಕೆ ಬಂದಾಗ ಆಲ್ಫಾ ಪಕ್ಕಾ ಒಂದು ಜೆನ್ಜಿ ಟೈಟಲ್. ತುಂಬಾ ಜನ ಆರ್ಟಿಸ್ಟ್ಗಳು, ಮತ್ತೆ ಈಗ ತಾನೇ ನಾವು ಕೇಳಿದ್ವಿ ನಮ್ಮ ಅನೂಪ್ ಸಿಳೀನ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಅಚ್ಯುತ್ ಸಾರು, ಅವಿನಾಶ್ ಸಾರ್ದು ನಂದು ತುಂಬಾ ಕ್ಲೋಸ್ ಇದು. ಅಂದ್ರೆ ಅವ್ರು ಅಷ್ಟು ಸೀನಿಯರ್ ಆದ್ರೂ ಒಂದ್ ಸಿನಿಮಾ ಜನ ನೋಡ್ಬೇಕ್ರಿ, ಜನ ಬರ್ಬೇಕ್ರಿ ಅನ್ನೋ ಒಂದು ಹಪಾಪಿ ಇದೆಯಲ್ಲ ಸರ್, ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಸರ್. ಇನ್ನ ಅಚ್ಯುತ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸಲಗ ನಾನು ಡೈಲಾಗ್ ಬರೆದಾಗ ಡಬ್ಬಿಂಗ್ ಥಿಯೇಟರ್ಗೆ ಕರ್ಸ್ಬಿಟ್ಟಿದ್ರು, ಏನೋ ಬರೆದಿದೆಯಲ್ಲ ಅಂತ. ಹೊಗಳಿದ್ರ ಅಥವಾ ಏನು ಬರ್ದಿದ್ದೀರ ಆ ತರ ಏನ್ ಬರ್ದಿ ಆ ತರ ಹೇಳಿದ್ದ ಸರ್? ಅವ್ರು ಹೊಗಳೋ ರೀತಿನೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ರು, ಮತ್ತೆ ನಾಯಕಿಯರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಆಯನ ಮತ್ತೆ ಗೋಪಿಕಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಕಾಮನ್ ಬಿಲ್ಲಲ್ಲಿ 2 ಕಲರ್ ತರ ಕಾಣ್ತಾ ಇದ್ದೀರಾ. ಇನ್ನ ಆಲ್ಫಾ ವಿಚಾರಕ್ಕೆ ಬಂದಾಗ ತುಂಬಾ ಜನ ಆರ್ಟಿಸ್ಟ್ಗಳು ಬಹಳ ಚೆನ್ನಾಗಿ ನಟಿಸಿದೀರಾ. ಒಂದು ತಂಡ ಅಂದ್ರೆ ಸೀನಿಯರ್ಸು ಜೂನಿಯರ್ಸು ಅಂದೆ ಎಲ್ಲ ಆರ್ಟಿಸ್ಟ್ಗಳು ಹೇಮಂತ್ ಅಂತ ಒಬ್ಬ ಯುವ ನಟನ್ನ ನಿಲ್ಸೋದಕ್ಕೆ ನನಗೆ ಯಾವಾಗ್ಲೂ ಪ್ರೇಮಲೋಕ ನೆನಪಾಗುತ್ತೆ. ರವಿ ಸಾರ್ನ ನಿಲ್ಸೋದಕ್ಕೆ ಎಷ್ಟು ಜನ ಹೀರೋಗಳು ನಿಂತಿದ್ರು. ಸೊ ಇವತ್ತು ರವಿಚಂದ್ರನ್ ಅವರು ದೊಡ್ಡ ಮಟ್ಟದ ನಾಯಕ ನಟ, ನಾವೇನ್ ಹೇಳ್ಬೇಕಾಗಿಲ್ಲ. ಸೊ ಹೇಮಂತರದ ಹೀರೋನ ನಮ್ ಜನ ಒಪ್ಕೊಳ್ಳೇಬೇಕು. ಏನ್ರಲ್ಲಿ ಕಮ್ಮಿ ಇದ್ದಾನೆ ಅಂತ ನೋಡ್ಬೋದು. ಹಂಗೆ ಆ ಶರ್ಟ್ ತೆಗೆದಾಗ ಅನೂಪ್ ಸಿಳೀನ್ ಒಂದು ಮ್ಯೂಸಿಕ್ ಕೊಡ್ತಾರೆ, ನಮ್ಗೆ ಗೂಸ್ ಬಂಪ್ಸ್ ಆಗುತ್ತೆ ನಿಜಕ್ಕೂ. ಯಾಕಂದ್ರೆ ಅಲ್ಲ ಸರ್, ನೀವ್ ಹೇಳಿದ್ರಿ ಏನ್ರಲ್ಲಿ ಕಮ್ಮಿ ಇದಾರೆ ಅಂತ. ಒಂದು ವಿಷಯ ಕಮ್ಮಿ ಇದೆ ಸರ್, ಶರ್ಟ್ ಇಲ್ಲ ಸರ್. ಶರ್ಟ್ ಒಂದು ಬಾಡಿ ಮೇಲೆ ಕಮ್ಮಿ ಇದೆ, ಅದು ಬಿಟ್ರೆ ನೀವ್ ಹೇಳ್ದಂಗೆ ಎಲ್ಲ ಇದೆ ಸರ್. ಒಂದು ಹೀರೋಗ್ ಬೇಕಾಗಿರೋ ಎಲ್ಲ ಲಕ್ಷಣಗಳು ಇದೆ. ಕರೆಕ್ಟ್. ನಿಜಕ್ಕೂ ನಮ್ಮ ಇಂಡಸ್ಟ್ರಿಗೆ ನಮ್ಮ ಜನ ಒಂದು ವೆಲ್ಕಮ್ ಹೇಳಲೇಬೇಕು ಹೇಮಂತ್ಗೆ. ಅವ್ರ ಡೆಡಿಕೇಶನ್ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲ ಸರ್, ನಾವು ಜನರ ಮುಂದೆ ಬರಬೇಕು ಅಂದ್ರೆ ಹಂಗಿರ್ಬೇಕು ಅಂದ್ಬಿಟ್ಟು ಆ ಒಂದು ಕಸರತ್ತು, ಅವ್ನ ಡಯಟ್ ಎಲ್ಲ ಫಾಲೋ ಅಪ್ ಮಾಡ್ಕೊಂಡು, ಮತ್ತೆ ಅವ್ರ ತಂದೆ ಕೂಡ ನೀನ್ ಹೋಗಿ ಮಾಡ್ಕೊಂಡ್ ಬಾ ಅಂತ ಕಳಿಸಿದ್ರೆ, ಅವ್ರು ಬಂದು ಇಂಡಸ್ಟ್ರಿಯಲ್ಲಿ ನಾನು ಹೀರೋ ಆಗ್ಬೇಕು ಅಂತ ಬರಲಿಲ್ಲ, ಗ್ರೌಂಡ್ ವರ್ಕ್ ಮಾಡಿದ್ರು. ಕತೆ ಹೇಗಿರ್ಬೇಕು, ಆ ಮ್ಯೂಸಿಕ್ ಯಾರು ಮಾಡ್ಬೇಕು, ಡೈಲಾಗ್ಸ್ ಯಾರು ಬರೀಬೇಕು ಅಂದ್ರೆ ಒಂದು ಟೀಮ್ ಕಟ್ಕೊಂಡು. ಸೊ ವಿಜಯ್ ಸಾರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯೂಶಲಿ ಡೈರೆಕ್ಟರ್ ಅಂದಾಗ ಹೊಸಬರಿಗೆ ಮಾಡೋದಕ್ಕೆ ಹೆಂಗೆ, ಈಗ ಮಾರ್ಕೆಟ್ ಹೇಗಿದೆ, ನಮ್ಮನ್ನ ಒಪ್ಕೋತಾರೆ ಇಲ್ವ ಅಂತಾರೆ. ಬಟ್ ಕತೆ ಮಾಡಿಕೊಂಡು ಆ ಕತೆಗೆ ಹೇಮಂತ್ನ ಹೇಳಿದ ತಕ್ಷಣ ಹೇಮಂತ್ ಹೂ ಅಂದಿದ್ದು. ಸೊ ಇವತ್ತು ಈ ಸ್ಟೇಜ್ ಬಂದ್ ನಿಂತಿದೆ. ಇನ್ನ ಜನ ಪ್ರೀತಿ ಕೊಡ್ಬೇಕು,
ಜನ ನಮ್ಮ ಹೇಮಂತನ ಒಪ್ಕೋಬೇಕು. ಆದಾಗ ಮಾತ್ರ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬರ್ತಾನೆ. ಯಾಕಂದ್ರೆ ಈಗ ಮುರಳಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನಮ್ಮ ಶಿವಣ್ಣ ಸರ್ ಆಗಿರ್ಬೋದು, ಎಲ್ಲ ಸುದೀಪ್ ಸರ್ ಆಗಿರ್ಬೋದು, ಒಂದು ಚಿಕ್ಕ ಲವ್ ಸ್ಟೋರೀಸು ಕಾಲೇಜು ಅಂತ ಹೇಳಿದಾಗ ಬೇಡ ಮಗ ಅಂತ ಅವರೇ ಹೇಳ್ತಾರೆ. ಸೊ ಆ ಜನರೇಷನ್ ಅಲ್ಲಿ ಹೇಮಂತ್ ಅವ್ರು ಬಂದಾಗ ಸೊ ಯಂಗ್ ಹೀರೋಸ್, ಯಾಕಂದ್ರೆ ತಮಿಳುನಾಡಲ್ಲಿ, ಆಂಧ್ರದಲ್ಲಿ ತುಂಬಾ ಯಂಗ್ ಹೀರೋಸ್, ಹೊಸ ಹೊಸ ಕಥೆಗಳಿಗೆ. ಸೊ ಇವ್ರುಗಳು ಬಂದಾಗ ರೈಟರ್ಸ್ಗೆ ಎಲ್ರಿಗೂ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ 20ರಂದು ಆಲ್ಫಾ ನಿಮ್ ಮುಂದೆ ಬರ್ತಾ ಇದೆ. ಸೊ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ, ಹೊಸ ಹುಡುಗ ಮತ್ತೆ ಹೊಸ ತಂಡ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಇರ್ಬೇಕಾದ್ರೇನೆ ನಿಮಗೆ ಡ್ಯಾನ್ಸ್ ಇಷ್ಟ ಇದೆಯಾ ಸರ್? ನಿಮಗೆ ಬರೋದಿಲ್ಲ ಅಲ್ಲ? ಮಾಡಿ ಅವ್ರನ್ನ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸೋಣ. ಭೂಷಣ್ ಮಾಸ್ಟರ್. ಹಾಯ್ ರಮ್ಯಾ. ಹಾಯ್. ನಿಂಗೆಲ್ಲ ಕಣ ಸರ್. ಏನಾಗ್ತಾ ಇದೆ? ಇವ್ರನ್ನ ನೋಡಿಲ್ಲ, ಅವ್ರು ನೀವು ಡ್ಯಾನ್ಸ್ ಹೇಳ್ಕೊಡಕ್ ಬಂದಿಲ್ಲ. ಆಕ್ಚುಲಿ ನಿಮ್ನ ನೋಡಿ ಕಾಣುತ್ತೆ. ಹೌದು. ಎಲ್ರಿಗೂ ನಮಸ್ಕಾರ. ಇವತ್ತು ಬಹುಶಃ ನಾನು ಅದೃಷ್ಟ ಕಾಣುತ್ತೆ, ಅನುಶ್ರೀ ಮೇಡಮ್ ಜೊತೆ ಸ್ಟೇಜ್ ಶೇರ್ ಮಾಡ್ತಿರೋದು. ಇವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ರಲ್ಲ, ಇವತ್ತು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಆ ತರ ಎಲ್ಲ ಏನಿಲ್ಲ ಸರ್. ಮೊನ್ನೆ ತಾನೇ ಗಿಲ್ಲಿದ್ ನೋಡಲ್ಲ, ಅಕ್ಕ ಮುಂದೆ ಬಾ, ಅಕ್ಕ ಮುಂದೆ ಹೋಗು, ಮುಂದೆ ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟೆ ಅಕ್ಕ ಅಂತ. ಇಲ್ಲ ಸರ್, ನಾವು ಅವ್ರು ಗೆಲ್ತಾ ಇದ್ರಲ್ಲ, ಅವ್ರ ಜೊತೆ ಹಂಗೆ ಸುಮ್ನೆ ಸೈಡ್ ಅಲ್ಲಿ ನಿಂತಿದ್ವಿ ಅಷ್ಟೇ, ಸಪೋರ್ಟ್. ಸೀರಿಯಸ್ ಇಟ್ಸ್ ಮೈ ಹಾನರ್ ಟು ಬಿ ವಿತ್ ಯು. ಥ್ಯಾಂಕ್ ಯು ಸರ್, ಮೀನ್ಸ್ ಎನಿವೇಸ್ ಎಲ್ರಿಗೂ ನಮಸ್ಕಾರ. ಸೊ ಏನ್ ಹೇಳೋದು, ಸಿನಿಮಾ ಬಗ್ಗೆ ಆಲ್ರೆಡಿ ಸಬ್ ಮಾಡಿದೆ, ಸಾಂಗ್ಸ್ ಗಳು ನೋಡಿದ್ರೆ, ಟೀಸರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಅವಿನಾಶ್ ಸರ್, ಅಚ್ಯುತ್ ಸರ್, ನಿಮ್ ಜೊತೆ ಇಷ್ಟು ಸೀರಿಯಸ್ ಆಕ್ಟರ್ ಜೊತೆ ನಮ್ಮಂತ ಸಣ್ಣ ಒಬ್ಬರು ಪಾತ್ರ ಮಾಡ್ಲಿಕ್ಕೆ ಅಂತ ಒಂದು ಅವಕಾಶ ಕೊಟ್ಟ ವಿಜಯ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಕಾರ್ತಿಕ್ ಸರ್, ನೀವು ಫಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹಾಗೇನೆ ನಮ್ಮ ಕಾರ್ತಿಕ್ DOP ಸರ್, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರು ಫೆಬ್ರವರಿ 20ನೇ ತಾರೀಕಿಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಂಟೆಂಟ್ ಇಲ್ಲ ಅಂತೀರಾ, ಕಂಟೆಂಟ್ ಕೊಟ್ಟರು ಬರಲ್ಲ ಅಂತೀರಾ. ನೀವು ಬಂದು ನಿಜವಾಗ್ಲೂ ನೋಡೋಣ. ಎಷ್ಟೋ ಜನರು ಫ್ಯಾಮಿಲಿ, ಎಷ್ಟೋ ಜನರು ಅವ್ರದ್ದು ಏನಂತಾರೆ ದಿನನಿತ್ಯ ಒಂದು ಬದುಕಿಗೆ ಆಗುತ್ತೆ. ಸೊ ಒಳ್ಳೆ ಸಿನಿಮಾದ್ರೆ ಬಂದು ನೋಡಿ, 100% ಒಳ್ಳೆ ಸಿನಿಮಾನೇ. ಸೊ ಡೆಫಿನೆಟ್ಲಿ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕನ್ನಡನ ಬೆಳೆಸಿ, ಅಳಿಸೋಗ್ತಿದೆ, ದಯವಿಟ್ಟು ಉಳಿಸಿ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾತು ನಿಲ್ಸಿದ್ಮೇಲೆ ಈ ಸ್ಟೇಜ್ ವೈಬ್ರೇಷನ್ ನಿಲ್ತು ಸರ್. ಅಲ್ಲಿವರೆಗೂ ಯಾಕೆ ಭೂಷಣ್ ಮಾಸ್ಟರ್ ವೈಪ್ ಆಗ್ತಾ ಇದಾರೆ ಅಂತ ನೋಡಿದೆ. ನಿಮ್ಮ ಸೌಂಡ್ ಅಲ್ಲಿ ಇದ್ದಂತ ವೈಬ್ರೇಷನ್ ಕೇಳಿ ಮಾಸ್ಟರ್ ಹತ್ರ ಅಲ್ವಾ ಮಾಸ್ಟರ್? ಸಖತ್ ವೈಬ್ರೇಷನ್. ಒಳ್ಳೆ ದೊಡ್ಡ ಚಪ್ಪಾಳೆ ವಿನಯ್ ಬಿದ್ದಪ್ಪ ಅವರಿಗೆ ಪ್ಲೀಸ್. ಅಂಡ್ ವಿ ಹ್ಯಾವ್ ಭೂಷಣ್ ಮಾಸ್ಟರ್. ಭೂಷಣ್ ಮಾಸ್ಟರ್, ಎಲ್ಲ ಕಡೆ ಸಾಂಗ್ ಟ್ರೆಂಡಿಂಗ್. ಯಾರು ಕೊರಿಯೋಗ್ರಫಿ ಮಾಡಿರೋದು? ನೀವು. ಆಮೇಲೆ ನೀವು ಕೊರಿಯೋಗ್ರಫಿ ಮಾಡಿದಿರ ಅಂದ್ರೆ ಒಂದು ಹುಕ್ ಮೂಮೆಂಟ್ ಆದ್ರೂ ಟ್ರೆಂಡ್ ಆಗ್ಲೇಬೇಕಲ್ಲ. ಸೊ ಈ ಕೊರಿಯೋಗ್ರಫಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಹೇಮಂತ್ ಅವರ ಮೊದಲ ಸಿನಿಮಾ ಆಗಿತ್ತು. ಅವ್ರು ಹೇಗ್ ಟ್ರೈನ್ ಅಪ್ ಆಗಿ ಬಂದ್ರು? ಎಲ್ರಿಗೂ ನಮಸ್ಕಾರ. ಬ್ಯೂಟಿಫುಲ್ ಫ್ಲವರ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ರಾವ ಮೇಜರ್ ಆಗಿ ಒಂದ್ ಮಂತ್ ಮೇಲಿನ ರಿಹರ್ಸಲ್ ಮಾಡಿದ್ವಿ ಅನ್ಸುತ್ತಲ್ಲ ನಾವು. ಫಸ್ಟ್ ಡ್ಯಾನ್ಸ್ ಒಂದಷ್ಟು ದಿನ ಅವ್ರು ಯಾವಾಗ ಹೇಳೋರು, ಸರ್ ನಾನು ಡ್ಯಾನ್ಸ್ ಸ್ವಲ್ಪ ವೀಕ್ ಅಂತ. ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಯಾರು ಹಂಗೆ ಹೇಳೋದಿಲ್ಲ ಅವ್ರು ವೀಕ್ ಅಂತ, ಎಲ್ಲ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅವರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕು ಇವತ್ತು ಅಷ್ಟು ಸಾಂಗ್ ಅಷ್ಟು ಚೆನ್ನಾಗಿ ಬರೋ ಕಾರಣ. ಅಂಡ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಯಾವಾಗೂ ಸೆಟ್ಟಲ್ಲಿ ಪ್ರೀತಿಯಿಂದ ಹೇಳೋರು ಎಲ್ಲರಿಗೂ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದೊಂಥರ ಎನರ್ಜಿ ಕೊಡೋದು, ನನಗೆ ಬೂಸ್ಟ್ ಕೊಡೋದು. ಸೊ ಥ್ಯಾಂಕ್ ಯು ಸರ್. ಒಂದು ಡೈಲಾಗ್ ಏನಾದ್ರು ಹೇಳ್ತೀರಾ ಸರ್ ಇಲ್ಲಿ? ಇಲ್ಲ, ಅದೇ ಅವರ ಹಾರ್ಡ್ ವರ್ಕ್ ಇವತ್ತು ಅಷ್ಟು ಚೆನ್ನಾಗಿ ಬರಕ್ಕೆ. ಈಗ ಒಂದು ವಿಷಯ ಮಾಡೋಣ, ಓಕೆನಾ? ನವರಸನ್ ಸರ್, ಬ್ಯೂಟಿಫುಲ್ ಫ್ಲವರ್ ಸಾಂಗ್ ಹಾಕಿ, ಭೂಷಣ್ ಮಾಸ್ಟರ್ ಇದಾರೆ ಅಂತ ಅಂದ್ಮೇಲೆ ಒಂದೆರಡು ಸ್ಟೆಪ್ ಹಾಕಿಲ್ಲ ಅಂದ್ರೆ ಹೆಂಗೆ? ಅದು ಬೇರೆ ಇವತ್ತು ವಿನಯ್ ಅವರು ನನಗೆ ಡ್ಯಾನ್ಸೇ ಬರಲ್ಲ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಒಂದೆರಡು ಸ್ಟೆಪ್ ಹಾಕ್ಸೆ ಹಾಕೋಣ. ಜೊತೆ ಹೀರೋ ಎಲ್ಲ ಬಂದ್ರೆ, ಹೀರೋಯಿನ್ ಫ್ಲವರ್ 2 ಫ್ಲವರ್ ರೆಡಿ ಆಗಿದೆ, ಬಂದ್ರೆ ಚೆನ್ನಾಗಿ. ನೀವು ಈ ರಮ್ಯಾ ನಿಮ್ ಹೆಂಡತಿ ಜೊತೆ ಬಂದ ಮೇಲೂ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಜನಗಳಿಗೋಸ್ಕರ, ಪ್ರೇಕ್ಷಕರಿಗೋಸ್ಕರ. ಭೂಷಣ್ ಮಾಸ್ಟರ್, ನಿಮ್ಮ ಧೈರ್ಯವನ್ನು ನಾನು ಮೆಚ್ತೀನಿ. ವೆರಿ ಗುಡ್ ಮಾ, ವೆರಿ ಗುಡ್. ಓಕೆ, ಈಗ ಹೀರೋ ಬರ್ಬೇಕಾ ಹೀರೋಯಿನ್ ಬರ್ಬೇಕಾ? ವಿನಯ್ ಅವ್ರಿಗೆ ಹೀರೋಯಿನ್ ಅಂತಾನೆ ಹೇಳ್ತಾರೆ. ಸೊ ಹೀರೋ ಅವ್ರನ್ನ ಆಮೇಲೆ ಕರೆಯೋಣ. ಹೀರೋ ಬರ್ಲಿ. ನನ್ನ ಹತ್ರ ಕಿವಿಲಿ ಹೀರೋಯಿನ್ ಕರೀರಿ ಅಂತಂದ್ರೆ
ಇದು ವಿಡಿಯೋ ಸಾಕ್ಷಿ ಇದೆ. ಅವ್ರು ನನ್ನ ಕಿವಿಲ್ ಬಂದು ಏನೋ ಹೇಳಿದ್ರು ಮನು ಸರ್, ಅದು ರೆಕಾರ್ಡ್ ಆಗಿದೆ ತಾನೆ. ಅವ್ರು ಹೇಳಿದ್ರು ಹೀರೋಯಿನ್ಸ್ ನ ಕರೀರಿ ಮೇಡಮ್, ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಇಬ್ರು ಹೀರೋಯಿನ್ಸ್ ನ ಕರೆಯೋಣ ನಾವು, ಏನಂತೀರಾ? ದಯವಿಟ್ಟು ನಮ್ಮ ಹೀರೋಯಿನ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಅವರು ಭೂಷಣ್ ಮಾಸ್ಟರ್ ಜೊತೆ ಸೇರಿ ಒಂದೆರಡು ಸ್ಟೆಪ್ ಹಾಕ್ತಾರೆ. ಅಚ್ಯುತ್ ಸರ್ ಮತ್ತೆ ಅವಿನಾಶ್ ಸರ. ಅಚ್ಯುತ್ ಸರ್, ನಿಮ್ ಸ್ಟೈಲ್ ಅಲ್ಲಿ ಏನಾದ್ರು ಅವ್ರಿಗೆ ಆವಾಜ್ ಹಾಕಕ್ಕೆ ಇಷ್ಟಪಡ್ತೀರಾ? ನೀವು ಸ್ಟೆಪ್ ಹಾಕ್ಬೇಕಂತೆ. ಮುಂದಿನ ಪಿಕ್ಚರ್ ಮೈಕ್ ಆನೆ ಇದೆ. ಹಾ, ಆನಿದೆ ಮಾತಾಡೋ ಕೇಳಿ. ಎಲ್ಲ ಮುಂದೆ ಬನ್ನಿ. ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆಂಕರಿಂಗ್ ಕರ್ಸಿದ್ದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನ್ ಬಂದಿರೋದಲ್ಲ, ಇವರಿಬ್ರು ಬಂದಿದ್ದಾರೆ ಅಂತಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇಲ್ಲಿ ಇರೋದೇ ತುಂಬಾ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ ಇದು 3ನೇ ಚಿತ್ರ. 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಶೆಳಿನು, ಮಾಸ್ತಿ ಅವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಬಹಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ. ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಚ್ಯುತನ, ನೀವು ಸಿನಿಮಾ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ರಿ. ಆಸ್ ಅ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಬಿಕಾಸ್ ನೀವಿಬ್ರು ಎಷ್ಟು ಸಿನಿಮಾಗಳನ್ನ ಮಾಡ್ತಿರ್ತೀರ, ಓಕೆನಾ, ಯಾವ ಒಂದು ಕಾರಣಕ್ಕೆ ಆಲ್ಫಾ ಚಿತ್ರನ ಮಿಸ್ ಮಾಡಬಾರ್ದು ಅನ್ನೋದಾದ್ರೆ ಆ ಕಾರಣ ಏನಾಗಿರುತ್ತೆ? ಇಡೀ ಚಿತ್ರ ಎಂಗೇಜಿಂಗ್ ಆಗಿರುತ್ತೆ. ನೀವು ಸಿನಿಮಾ ಥಿಯೇಟರ್ಗೆ ಬಂದರೆ ಎದ್ದೋಗೋ ತನಕ ನಿಮಗೆ ಒಂಥರ ಎಲ್ಲ ರೀತಿಯ ಮನೋರಂಜನೆಯನ್ನು ಚಿತ್ರ ಒದಗಿಸುತ್ತೆ, ಎಂಟರ್ಟೈನ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವು ಈ ಚಿತ್ರನ ನೋಡಲೇಬೇಕು ಅಂತ ಬಯಸ್ತೀವಿ. ಸೂಪರ್ ಅಚ್ಯುತ್ ಸರ್, ಥ್ಯಾಂಕ್ ಯು ಮೇಡಮ್. ಅಂಡ್ ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್ ಅವರು ಇದ್ದಾರೆ. ನಾನು ಅವ್ರ ಜೊತೆಲಿ ಆಕ್ಟ್ ಮಾಡಿದೀವಿ ಪಿಕ್ಚರ್ ಅಲ್ಲಿ. ಈ ಬಾಂಡಿಂಗ್ ನೋಡಕ್ಕೆ ನಮ್ಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಎಂಟ್ರಿ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ ಜೊತೆ ಮಾಡಿರೋ ಕಲಾವಿದರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾನು ಮಾಡಿರೋದ್ರಲ್ಲಿ ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು ಅಂತ. ಯಾಕಂದ್ರೆ ನಾನು ಮಾಡಿರೋ ಸಿನಿಮಾ ಇವ್ರ ಜೊತೆನೆ ಜಾಸ್ತಿ. ಮತ್ತೆ ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗನ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆಕ್ಟರ್. ಹೇಮಂತ್ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ಅಂಡ್ ತುಂಬಾ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬಾ ಎಫರ್ಟ್ ಹಾಕಿದ್ದೀರಾ. ಅಂಡ್ ಅಚ್ಯುತ್ ಅವ್ರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಬಹಳ ಬೇಕು ಸಿನಿಮಾಕ್ಕೆ, ಬಹಳ ಮುಖ್ಯ. ಅದನ್ನ ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ.
ಸಿನಿಮಾ ನಾನು ಡಬ್ಬಿಂಗ್ ಅಂತ ಅನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ಅವರು ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬಾ ಸ್ಟ್ರಿಕ್ಟ್ ಆಗಿದೆ ಸಿನಿಮಾ, ತುಂಬಾ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅನ್ಕೊಂಡೋಗಿ ನಾವೇನು ಅನ್ಕೊಳ್ತೀವಿ ಅದು ಆಗೋದಿಲ್ಲ. ಸಿನಿಮಾದಲ್ಲಿ ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳ್ಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಅವರ್ ಇಂಟ್ರೆಸ್ಟ್. ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾನು ಏನು ಎರಡನೇ ಮಾತೇ ಇಲ್ಲ ನನಗೆ, ಯಾಕಂದ್ರೆ ಮಾಸ್ತಿಯವರ ಸಂಭಾಷಣೆಗಳನ್ನ ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತಿನೇ ಅದು. ಸೊ ಹಾಗಾಗಿ ಮಾಸ್ತಿ ಇಸ್ ಆಲ್ವೇಸ್ ದೇರ್ ಫಾರ್ ಅಸ್. ಅಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಅಂದ್ರೆ ಎಲ್ಲರೂ ಹೊಸ ಹುಡುಗರು, ತುಂಬಾ ಖುಷಿ ಆಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನರೇಷನ್ ಜೊತೆ ನಾವು ಆಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನ್ಸುತ್ತೆ. ಅದು ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನರೇಷನ್ ಬದಲಾಗ್ತಾ ಇದ್ದಕ್ಕೆ ನಾವು ಬದಲಾಗ್ತಾ ಹೋಗ್ಬೇಕು. ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ತಂದೆ ಅವರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸೋದಿಲ್ವಲ್ಲ ಸರ್ ನೀವಿಬ್ರು? Fabulous, sir. All the best. All the best for the 20th. Thank you very much. ಥ್ಯಾಂಕ್ ಯು ಅವಿನಾಶ್ ಸರ್. ಅವಿನಾಶ್ ಸರ್ ಫೇಮಸ್ ಡೈಲಾಗ್ ಇದೆ ಅಲ್ಲ, ಇದೆ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋ ಹಾಗೆ ಚೆನ್ನಾಗಿ ಹೇಳಿದ್ರು. ಅಲ್ಲ, ಅದನ್ನ ಹೇಳ್ಸಲ್ಲ ಕಂಡ್ರು, ಅಂದ್ಬಿಟ್ರು. ಅಲ್ಲ, ಸರ್ ಅದನ್ನ ಇಲ್ಲಿ ಹೇಳಿದ್ರು, ಇದೆ ಆಲ್ಫಾ ಸಿನಿಮಾದಲ್ಲೊಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ನಾನೇ ಒಂದು ಸಮಸ್ಯೆ ಅಷ್ಟೇ. ಈಗ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಅಚ್ಚುತಣ್ಣ ಹಾಗೂ ಅವಿನಾಶ್ ಸರ್ ಯಾವ ಸ್ಟೆಪ್ ಆಗ್ತಾರೆ ಸರ್? ಅದು ಅಲ್ಲ, ಇಲ್ಲ, ನೀವಿಬ್ರು ಈ ಒಂದು ಫೋಟೋ ಆಪರ್ಚುನಿಟಿ ಇಲ್ಲಿ ನಿಲ್ಲೇಬೇಕು. ಯಾಕಂದ್ರೆ ನೀವು ಕಾಣಿಸ್ಕೊಳ್ಳಲ್ಲ ಸ್ಟೇಜ್ಗಳಲ್ಲಿ. ಹಾಗಾಗಿ ಮನು ಸರ್, ನಿಮ್ಗಾಗಿ ಈ ಫೋಟೋ. ಅವ್ರು ನೋಡಿ ನೀವು ಡಾನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡ್ಬಿಟ್ರು. ನಮ್ಮ ಕನ್ನಡದ ಹೆಮ್ಮೆಯ ನಟರು ಅಚ್ಯುತ್ ಸರ್ ಹಾಗೂ ಅವಿನಾಶ್ ಸರ್ ಅವರು. ಸೊ ಇವರ ಪಾತ್ರಗಳನ್ನ, ಇವರ ಅಭಿನಯವನ್ನ ನೋಡೋದಕ್ಕೆ ನಾವು ಆಲ್ಫಾ ಚಿತ್ರ ನೋಡ್ಲೇಬೇಕು. ಈಗ ಅವರು ಒಂದು 5 ಸ್ಟೆಪ್ ಹಾಕಿ ಬರುವಂತಹ ಸಮಯ. ಇಷ್ಟೊತ್ತು ನಾವು ಎಲ್ಲರ ಹತ್ರ, ಟೆಕ್ನಿಷಿಯನ್ಸ್ ಹತ್ರ ಮಾತಾಡಿದ್ವಿ. ಈಗ ಸಿನಿಮಾದ ಗ್ಲಾಮರ್ ಹತ್ರ ಮಾತಾಡೋಣ. ಯಾಕಂದ್ರೆ ಇಷ್ಟೊತ್ತು ಸಿನಿಮಾ ಗ್ರಾಮರ್ ಹತ್ರ ಮಾತಾಡಿದ್ವಿ, ಈಗ ಸಿನಿಮಾದ ಗ್ಲಾಮರ್ ಹತ್ರ ಮಾತಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಪ್ರೀತಿಯ ಹಾಗೂ ಒಂದು ಪ್ರೋತ್ಸಾಹದ ಚಪ್ಪಾಳೆಗಳ ಮೂಲಕ ರೆಡ್ ರೋಜಾ ಹೂ ತರ ಮಿಂಚ್ತಾ ಇರುವಂತ, ಕಂಗೊಳಿಸ್ತಾ ಇರುವಂತ ಆಯನ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪ್ರೀತಿಯ ಚಪ್ಪಾಳೆ ಬರಬೇಕು. ಚಿತ್ರದ ನಾಯಕ ನಟಿಯಾದಂತ ಆಯನ ಅವರಿಗೆ ಪ್ಲೀಸ್. ಹಲೋ ಆಯನ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಸೂಪರ್. ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆಯೋ, ನೀವು ಅಷ್ಟೇ ಸುಂದರವಾಗಿ ಇವತ್ತು ಕಾಣ್ತಾ ಇದ್ದೀರಾ. ಇಷ್ಟು ಸುಂದರವಾಗಿ ರೆಡಿ ಆಗಿ ನೀವು ಇಲ್ಲಿ ಮುಂದೆ ಬರಲಿಲ್ಲ ಅಂದ್ರೆ ಎಲ್ಲ ಕ್ಯಾಮ್ರಾಮನ್ಸ್ ನನಗೆ ಬಾಯಿ ತುಂಬಾ ಹೋಗಿದ್ದಾರೆ. ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದೇ ನಮಗೆ ಖುಷಿ. ನನ್ನ ನೋಡೋದ? ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡೇ ಬರ್ತಾ ಇದೀವಲ್ಲ. ಥ್ಯಾಂಕ್ ಯು. ಆಯ್ನ, ನಿಮ್ಮ ಸಿನಿಮಾ ಆಯ್ಕೆಗಳು ಬಹಳ ವಿಭಿನ್ನ. ಅದು ಆಲ್ಫಾ ಆಗಿರ್ಬೋದು, ಇದಕ್ಕಿಂತ ಮುಂಚೆ XY ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅಂದ್ರೆ ಯುನೀಕ್ ಆಗಿರುವಂತ ಸಿನಿಮಾಗಳನ್ನ ಆಯನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿ ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಏನ್ ಸೌಂಡೇ ಬರ್ತಾ ಇಲ್ಲ? ನಿಮ್ಮ ನೋಡಿ ಸ್ವಲ್ಪ ಫ್ರೀಸ್ ಆಗವ್ರೆ, ಚಳಿ ಇದೆಯಲ್ಲ. ಫಸ್ಟ್ ಆಫ್ ಆಲ್, ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇಟ್ಸ್ ಅನ್ ಆನರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಐ ಡೋಂಟ್ ನೋ ಹೌ ಯು ಇಮ್ಯಾಜಿನ್ ಮೀ ಇನ್ ಅ ಕಾಪ್ ಕ್ಯಾರೆಕ್ಟರ್. ಮುಂಚೆ ಎಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ರೂರಲ್ ಥರದ ಒಂದು ರೋಲ್ಸೇ ಬರ್ತಾ ಇತ್ತು. ಯು ಗೇವ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಚ್ಯುತ್ ಸರ್, ಅವಿನಾಶ್ ಸರ್, ನಿಮ್ಮನ್ನ ಸ್ಪಾಟಲ್ಲಿ ಡೈರೆಕ್ಟಾಗಿ ನೋಡೋದೇ ಒಂದು
ಖುಷಿ. ನಿಮ್ಮ ಜೊತೆ ಕೆಲಸ ಮಾಡಿರೋದು ಇನ್ನೂ ಹೆಚ್ಚು ಹೆಚ್ಚು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್, ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ಆ್ಯಂಡ್ ನಮ್ಮ ಒಂದು ಸಣ್ಣ ಕಥೆಗಳೆಲ್ಲ ಶೇರ್ ಮಾಡ್ಕೊಂಡ್ಮೇಲೆ ಅವೆಲ್ಲ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಅಚ್ಯುತ್ ಸರ್. ಆ್ಯಂಡ್ ಕಾರ್ತಿಕ್ ಮಹೇಶ್, you've done a wonderful job. Thank you so much everybody. And ಹೇಮಂತ್ ಅವ್ರ ಬಗ್ಗೆ ಹೇಳಲೇಬೇಕು. It's not easy being an actor, executive producer, production ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲೂ ನಾವೆಲ್ಲರೂ, ನಾನು ಗೋಪಿಕಾ ಹಾಗೆ ಹೇಮಂತ್ ಟ್ರಾವೆಲ್ ಮಾಡ್ತಾ ಇದ್ವಿ. he used to coordinate every single thing with everybody. So it was very hard and I could directly see that. You've put in a lot of efforts. ನಿಮ್ಮ ಡಾನ್ಸ್ ಆಗಲಿ, ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಹೌ ಮಚ್ ಎಫರ್ಟ್ಸ್ you've put in ಅಂತ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಆ್ಯಂಡ್ ಯಾರನ್ನಾದ್ರೂ ಮಿಸ್ ಮಾಡಿದ್ರೆ ಸೊ ಸಾರಿ. ಆ್ಯಂಡ್ ಗೋಪಿಕಾ, ಇಟ್ ವಾಸ್ ವಂಡರ್ಫುಲ್ ಡಾನ್ಸಿಂಗ್ ವಿತ್ ಯು. ವಿ ಜಸ್ಟ್ ಶೇರ್ಡ್ ಒನ್ ಸಾಂಗ್ ಇನ್ ರಾವ ರಾವ. ಇಟ್ ವಾಸ್ ರಿಯಲಿ ನೈಸ್. Thank you to the entire team of Alpha, and my mom and dad are here. Thank you, Ma. Thank you, Dad, for coming here. Thank you so much. ಎಲ್ಲಿದ್ದಾರೆ ನಿಮ್ ತಂದೆ ತಾಯಿ? ಬಂದಿದಾರ ಅಲ್ಲಿ? Hi. ಹಲೋ. ಅವ್ರಿಗೆ ಎಷ್ಟು ಹೆಮ್ಮೆ ಅನ್ಸ್ತಿರುತ್ತಲ್ವಾ ಇವತ್ತು ಅವರ ಮಗಳ ಸಿನಿಮಾ ಬಗ್ಗೆ In fact, ಮಾತಾಡ್ತಿರೋದು, ವೇದಿಕೆ ಯಾವ ನೋಡಿರೋದು? trailer launch ಗೂ ಬಂದಿಲ್ಲ. This is the first time I've brought them and I'm so happy. ಸೋ ನೈಸ್. ಓಕೆ, ಸೊ ನಿಮ್ಮ ಹತ್ರ ನಾನು ಕೇಳೋದಾದ್ರೆ, ಓಕೆ, ನೀವು ಈ ಪೊಲೀಸ್ ಪಾತ್ರ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಸೊ ಏನೇನ್ ತಯಾರಿಗಳನ್ನ ಮಾಡಿದ್ರಿ ನೀವು ಅನಾಯ? ಅಂದ್ರೆ ರೆಫರೆನ್ಸ್ ಅಂತ ಡೈರೆಕ್ಟರ್ ಸರ್ ಯಾವುದು ಕೊಟ್ಟಿರ್ಲಿಲ್ಲ. ಹಾ. ಬಟ್ ಅಫ್ ಕೋರ್ಸ್ ಮಾಲಾಶ್ರೀ ಮ್ಯಾಮ್ದು ಕೆಲವೊಂದು ಮ್ಯಾನರಿಸಮ್ಸ್ ಆಗಲಿ. ಬಟ್ ಟು ಬಿ ವೆರಿ ಹಾನೆಸ್ಟ್, ಇದು ತೀರಾ ರೆಬೆಲ್ ಆ ತರ ಕ್ಯಾರೆಕ್ಟರ್ ಇಲ್ಲ. ಸೊ ಆಯನ ಇಸ್ ನಾಟ್ ಪ್ಲೇಯಿಂಗ್ ಲೈಕ್ ಅಂದ್ರೆ ಒಂದು ಖಡಕ್, ವೆರಿ ರೆಬೆಲ್, ವೆರಿ ವೈಲೆಂಟ್ ಆ ಥರದ್ದೇನೂ ಇಲ್ಲ. When she is in a cop outfit, of course she has a little bit of rebellious nature, but apart from that she has her own innocence. So ಎರಡು ಶೇಡ್ಸ್ ಇದೆ ಅಂತ ಹೇಳ್ಬೋದು. And I have to mention this, I am a bridge to Achyut sir's character and ನಮ್ಮ ಹೇಮಂತ್ ಅವ್ರ ಹೀರೋ ಕ್ಯಾರೆಕ್ಟರ್ಗೆ. ಸೊ ನಾವು ಸಿನಿಮಾದಲ್ಲಿ ನಿಮ್ಮನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಡೈಲಾಗ್ ಹೇಳೋದನ್ನ ಕೇಳಿರ್ತೀವಿ. ಇವತ್ತು ವೇದಿಕೆಯಲ್ಲಿದ್ದೀರಾ, ಸೀರೆ ಹಾಕೊಂಡು ಒಂದ್ ಸ್ವಲ್ಪ ಅದೇ ಖಡಕ್ ಆಗಿ ಯಾವ್ದಾದ್ರು ಆಲ್ಫಾ ಚಿತ್ರದ ಪೊಲೀಸ್ ಡೈಲಾಗ್ ನ ಹೇಳಕ್ ಇಷ್ಟಪಡ್ತೀರಾ? ಡಾನ್ಸ್ ಬೇಕಾದ್ರೂ ಮಾಡ್ತೀನಿ, ಡೈಲಾಗ್ ಬಿಟ್ಕೊಡ್ಬಾರ್ದಂತ ಹೇಳಿದಾರ ಏನಾದ್ರು ಸರ್? ಸರ್ ಹೇಳಿದಾರೆ, ಅದಕ್ಕೆ ನಾನು ಅಷ್ಟು ಕಾಣಿಸ್ಕೊಂಡು ಇಲ್ಲ. ಟ್ರೈಲರ್ ಅಲ್ಲಿ ನೋಡ್ತೀರಾ, ಬಟ್ ಟೀಸರ್ ಅಲ್ಲೆಲ್ಲ ಬಿಟ್ಕೊಟ್ಟಿಲ್ಲ ಸರ್. ಸೊ ಅದ್ರ ಏನೋ ಸಸ್ಪೆನ್ಸ್ ಇದೆ ಡೆಫಿನೆಟ್ಲಿ ಅಲ್ವಾ? ಓಕೆ, ಸರಿ, ಹಾಗಾದ್ರೆ ಆಮೇಲೆ ಡಾನ್ಸೇ ಮಾಡ್ಬಿಡೋಣ. ಥ್ಯಾಂಕ್ ಯು ಆಯನ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ಆಯನ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು. ನಮ್ಮ ಮುಂದಿನ ನಾಯಕ ಸಿನಿಮಾ ತಂಡ ಆ ಚಿತ್ರದ ಒಂದು ಟ್ರೈಲರ್ ನೋಡಿಲ್ಲ ಅಂದ್ರೆ ಹೆಂಗೆ ಮಜಾ ಇರಲ್ಲ ಅಂತ ಹೇಳಿ, ಸೊ ಈ ಟ್ರೈಲರ್ ರೋರ್ ಮಾಡಬೇಕು, ಸಿನಿಮಾ ರೋರ್ ಮಾಡಬೇಕು ಅಂದ್ರೆ ಇದನ್ನ ಯಾರು ಲಾಂಚ್ ಮಾಡಬೇಕು? ನಮ್ಮ ಸ್ಯಾಂಡಲ್ವುಡ್ ನ ರೋರಿಂಗ್ ಸ್ಟಾರ್, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತ ನಮ್ಮೆಲ್ಲರ ಪ್ರೀತಿಯ ಶ್ರೀ ಮುರಳಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಲೆಟ್ಸ್ ಹಿಯರ್ ಇಟ್ ಫಾರ್ ಶ್ರೀ ಮುರಳಿ ಸರ್. ಎಲ್ರು ಹೇಗಿದ್ದೀರಿ? ಚಳಿನ ಅಥವಾ ತಿಂದಿಲ್ವಾ? ಕಾಫಿ ಟೀ ಬೇಕಾ? ಅಥವಾ ರಾತ್ರಿ ಅಂತ ಇನ್ನೇನಾರು ಜ್ಞಾಪಕ ಆಗಿ ಇಲ್ಲಿ ಎನರ್ಜಿ ಇಲ್ವಾ? ಅದೇ ಆಗಿರೋದು ಮುರಳಿ ಸರ್. ಈಗ ಫ್ರೈಡೆ ಅಲ್ವಾ, ವೀಕೆಂಡ್ ಇವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ಅಲ್ವಾ? ಈ ಟ್ರೈಲರ್ ನ ನೋಡ್ಬೇಕು ಅಂದ್ರೆ ಆಲ್ಫಾ ಅನ್ನೋ ಹೆಸರು ಜೋರಾಗಿ ಕೇಳಿಸ್ಬೇಕು. ಅದು ಕೇಳಿಸಿದ್ರೆ ಟ್ರೈಲರ್ ಲಾಂಚ್ ಅಂತ ಹೇಳ್ತೀನಿ. ರೆಡಿನಾ? ರೆಡಿ. ಏನಪ್ಪ? Here we go. Let's hear it for Alpha. Can we have the trailer, please? Yes.
Thank you so much. ಮುರಳಿನ ನೀವೊಂದ್ಸಲಿ ಆಲ್ಫಾ ಹೇಳ್ಬಿಡಿ ಮುರಳಿನ. Ready? Here we go. Let's have the trailer of Alpha! ಮೈ ಜುಮ್ ಅನ್ಸ್ತು ಅದನ್ನ ನೋಡ್ಬೇಕಾದ್ರೆ, ಸೌಂಡಿಂಗ್ ಆಗಿರ್ಬೋದು, ಹೇಮಂತ್ ಅವರ ಅಭಿನಯ ಆಗಿರ್ಬೋದು. ಐ ಥಿಂಕ್ ಅವ್ರ ತಂದೆ ಇವತ್ತು ನಿಜವಾಗ್ಲೂ ಹಿ ಸೋ ಪ್ರೌಡ್ ಆಫ್ ಹಿಸ್ ಸನ್. ಮುರಳಿ ಸರ್, ಉಗ್ರಂ, ರಥಾವರ, ಬಗೀರ ಈ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟ್, ಅವರ ಡಾನ್ಸ್, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರ್ಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾಗೆ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome. ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕೈಲಿ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರ್ಲಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ತಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು. ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದ್ದು ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾನು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ, ಮಿಂಚಿನ ಊಟ, ಅಂಡ್ ಆಫ್ ಕೋರ್ಸ್ ಹರರಾಮ ಹರಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗೀರವರೆಗೂ ಬಂದಿದ್ದೀನಿ. ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ ಚಿನ್ನ, ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಎಲ್ಲ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ, ಒಳ್ಳೇದು ಮಾತ್ರ. ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡ್ಸ್ಕೊಂಡು ಹೋಗು. ನೀನ್ ಇಷ್ಟವನ್ನಾಗಿ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡಂಗಿಲ್ಲ. ಆ ಒಳ್ಳೆಯವನಾಗಿರೋ ರಜಾ, ನಿಮ್ಗೇನು ಬೇಕೋ ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಿಲಿ. ನನ್ನ ಪಾತ್ರ ಹಾಗಿತ್ತು. ಆದ್ರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಕ್ವಾಟ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. I heard that you're playing a very prominent, equally important role in the movie. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಆ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ.
ಅಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಕ್ವೈಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರು ಪರ್ದೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಬರ್ದಿರೋರ್ ತರ ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ತರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಮ್ಯೂಸಿಕ್ ಅನೂಪ್ ಅವರಲ್ಲ, ಅನೂಪ್ ಸೀಲಿನ. ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ರು ಆ ಮ್ಯೂಸಿಕ್. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನ್ ಗೊತ್ತಮ್ಮ, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ತರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು ಮಹಾದೇವರುಗಳಿಗೆ, ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದ್ ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವ್ ಇಲ್ಲೇ ಪಡಿಬೇಕು ಎಲ್ಲದನ್ನು. ನೀವುಗಳೇ ಕೈ ಬಿಟ್ಬಿಟ್ರೆ ನಾವಿನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿ ಒಂದು ಕನ್ನಡ ಸಿನಿಮಾನು. ಬರೋ ಈ ತರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರ್ಲಿ, ಬರೋ ಹೊಸಬ್ರಿಗಾಗಿರ್ಲಿ ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದ್ರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವ್ ಯಾರು ನಿಮ್ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ನು ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಾರ್ತಿಕ್ ಯು ಲುಕ್ ಫ್ಯಾಬುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರನ್ನಂತೂ ಕೇಳಂಗೆ ಎಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ ವಿನಯ್ ಅವ್ರು ಇದ್ದಿದ್ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 days, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅನ್ಕೊಂಡಿದೀನಿ. ಅಂಡ್ ನಿರ್ಮಾಪಕರು, ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂತ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ ಮಗನ್ ಲಾಂಚ್ ಮಾಡಿದಿರಾ, ನಾಳೆ ಅದರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳನ್ನ ಲಾಂಚ್ ಮಾಡಿ. ನನಗೆ ಮಾಡಿ ಅಂತ ನಾನು ಕೇಳ್ತಿಲ್ಲ ಸರ್, ನಿಮಗೆ ಬಿಟ್ಟಿದ್ದು. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಅಂಡ್ ಲಾಟ್ಸ್ ಅಂಡ್ ಲವ್ ಟು ಎವ್ರಿವನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓನ್ಲಿ ಸರ್, ನೀವು ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀರಾ, ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಒಬ್ಬ ಸ್ಟೂಡೆಂಟ್ ಹೇಳಿದಾಗ ಹೆಂಗೆ ಹೆಮ್ಮೆ ಅನ್ಸುತ್ತೆ. ಆ ಹೆಮ್ಮೆ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಥಿಂಕ್ ಹಿ ಡಿಸರ್ವ್ಸ್ ಅ ವಾರ್ಮ್ ಹಗ್ ಫ್ರಮ್ ಮುರಳಿ ಸರ್. ಹೇಮಂತ್ ಪ್ಲೀಸ್ ಓಡ್ ಬನ್ನಿ. ನಾನು ಹೇಳಕ್ಕಿಂತ ಮುಂಚೆನೆ ಓಡ್ ಬರ್ತಾ ಇದ್ದಾರೆ. ಗುಡ್ ಲಕ್ ಯು ಹೇಮಂತ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಫಂಕ್ಷನ್ ಬಂದಿದ್ದಕ್ಕೆ. ಮಹೇಶ್, can I have you also on the stage please? Yes. He's my favorite. ನಂಗೆ ಬಿಕಾಸ್ ಅಲ್ಲಿ ನೋಡ್ತಾ ಇದ್ದಲ್ಲ ಬಹಳ ಇಷ್ಟ. ನಮ್ಮ ಕಾರ್ತಿಕ್ ಮಹೇಶ್ ಅವರು. ಸೊ ಆಲ್ ಮೆನ್ ಇನ್ ಬ್ಲಾಕ್ ಆಕ್ಚುಲಿ ಇವತ್ತು ವೇದಿಕೆ ಮೇಲೆ. Men in black. Be lovable, be good. ಎಲ್ರಿಗೂ ಒಳ್ಳೇದನ್ನ ಬಯಸಿ ಸಕ್ಸಸ್ ನ ಬಾಚ್ಕೊಂಡು ಹೋಗಿ. ಒಳ್ಳೇದಾಗ್ಲಿ ಎಲ್ರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಟು ಎವ್ರಿವನ್. ಥ್ಯಾಂಕ್ ಯು. ಮಾಡಬೇಕು. ಫಸ್ಟ್ ಸಿನಿಮಾನೇ ತುಂಬಾ ಚೆನ್ನಾಗಿ ಬರುತ್ತೆ. ಆತರ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದ್ ಕತೆ, ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್. ನನಗೂ ಅದೇ ತರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ತರ ಸಿನಿಮಾ ಬರ್ಬೇಕು, ಯಾವ ತರ ಸ್ಟೋರೀಸ್ ಇದ್ ಮಾಡ್ಬೇಕು ಅಂದಾಗ ಫಸ್ಟ್ ನಮ್ಗೆಲ್ಲ ಮೈಂಡ್ ಬರೋದೇ ಉಗ್ರಂ ಅಂತ ಒಂದ್ ಸಿನಿಮಾ ಸರ್. ಉಗ್ರಂ ಎಂತ ಸಿನಿಮಾ ಅಂದ್ರೆ ಒಬ್ಬ ಆಕ್ಟರ್ಗೆ ಉಗ್ರಂ ಅಂತ ಒಂದ್ ಸಿನಿಮಾ ಲೈಫ್ ಅಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ತರ ನನ್ ಫೀಲಿಂಗು. ಲೈಫ್ ಅಲ್ಲಿ ಏನ್ ಸಾಧನೆ ಮಾಡಿದೆ ಅಂದ್ರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಇನ್ನೇನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬಿಟ್ಬಿಡ್ಬೋದು. ಆ ತರದೊಂದು ಸಿನಿಮಾ ಉಗ್ರಂ. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ ಇವೆಂಟ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಆಗಿದೆ ಜನಕ್ಕೆ. ಅಂದ್ರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದ್ರಲ್ಲೂ ಹೊಸಬರು ಬಂದ್ರೆ ಚೆನ್ನಾಗಿ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಆ ತರದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು,
ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಂ ಇಂಡಸ್ಟ್ರಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ತರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಅದ್ಭುತವಾದಂತ ಟೀಮ್ ನ ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೇನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ಅದನ್ನ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು ಪ್ರಮೋಷನ್ದು. ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡ್ದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸ್. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ಬೇಕು, ಆಗ್ಲೇ ನಮ್ಗೊಂದು ಸಕ್ಸಸ್ ಅನ್ನೋದೊಂದು ಇರುತ್ತಲ್ವಾ. ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಅಂತ. ಸರ್ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ. ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರಕ್ಕೂ 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರ ಸರ್ನ. ಇನ್ವೈಟ್ ಮಾಡಕ್ ಕೂಡ ಫೋನ್ ಅಲ್ಲಿ ನಮ್ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದಾರೆ ಎಲ್ಲರೂ ಹೇಳಿದ್ರು, ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿ ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡ್ಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲಾ ಆಕ್ಟರ್ಸ್ಗೆ, ಅಚ್ಯುತ್ ಸರ್, ಅವಿನಾಶ್ ಸರ್, ಇಂತ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲು ನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಮುರಳಿ ಸರ್ ಅವರು ಕಾರ್ಯಕ್ರಮದಿಂದ ಹೊರಡ್ತಿದ್ದಾರೆ ಅಷ್ಟೇ, ಬಟ್ ಆಲ್ಫಾ ರೋರಿಂಗ್ ಕಂಟಿನ್ಯೂ ಆಗತ್ತೆ. ಹೇಮಂತ್ ಅವರೇ ಪ್ಲೀಸ್ ಕಂಟಿನ್ಯೂ ಮಾಡಿ. ಎಲ್ರು ಕಾಯ್ತಾ ಇದಾರೆ, ಎಲ್ರು ಕೇಳ್ತಿದ್ದಾರೆ, ಮಾತಾಡಿ. ಸೊ ನೀವು ಟೀಸರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ, ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈಗ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಡ್ಯಾನ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ರೆ ಭೂಷಣ್ ಮಾಸ್ಟರ್ ಅದಕ್ಕೆ ಕಾರಣ. ನನ್ಗೆ ಡ್ಯಾನ್ಸ್ ಅಷ್ಟೊಂದು ಸರ್, ನಾನು ಫೈಟು ಅದೆಲ್ಲ ಆದ್ರೆ ಈಸಿಯಾಗಿ ಮಾಡ್ಬಿಡ್ತೀನಿ, ಡ್ಯಾನ್ಸ್ ಆದ್ರೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೇಕು ಸರ್, ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡ್ತೀನಿ. ಸೊ ಡ್ಯಾನ್ಸ್ ಅಲ್ಲೂ ಸಖತ್ತಾಗಿ ಇರ್ಬೇಕು, ಹಂಗ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ಕಲ್ಸಕ್ ನಾವು ರೆಡಿ ಇದೀವಿ, ನೀವು ಕಲಿಯಕ್ ರೆಡಿ ಇದ್ರೆ ಓಕೆ ಅಂದ್ರು. ಸೊ ಆಗ ರಮ್ಯಾ ಮೇಡಮ್ ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಆಮೇಲೆ ಸರ್ ಒಳ್ಳೆ ಕಂಪೋಸ್ ಮಾಡಿ ಇದು ಸ್ಕ್ರೀನ್ ಮೇಲೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಆ ಕ್ರೆಡಿಟ್ಸ್ ಎಲ್ಲ ಭೂಷಣ್ ಮಾಸ್ಟರ್ಗೆ. ಮತ್ತೆ ನಮ್ ಡೈರೆಕ್ಟ್ರು, ಕ್ಯಾಪ್ಟನ್ ಆಫ್ ದ ಶಿಪ್, ಈ ಸಿನಿಮಾನ ಇಷ್ಟು ಚೆನ್ನಾಗಿ ಅವ್ರು ನೋಡಿನೇ ಬೇರೆಯವರು, ಅವ್ರಿರೋ ಫೋರ್ಸ್ಗೆ ಬೇರೆಯವರು ಅದೇ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ಡೈರೆಕ್ಟ್ರು ನಮ್ ವಿಜಯ್ ಸರ್. ಸೊ ಹಾಗೆ ಅಮರ್ ಸರ್ ಆರ್ಟ್ ಡೈರೆಕ್ಟರ್, ತುಂಬಾ ಚೆನ್ನಾಗಿ ಎಲ್ಲಿ ನೋಡು ಅವರು ನಿದ್ದೆ ಊಟ ಎಲ್ಲ ಬಿಟ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ ಹೀರೋಯಿನ್ಸ್ ಆಯನ್ ಅವರು, ಇದು ಅವ್ರ 3ನೇ ಮೂವಿ, ಬಟ್ ಆದ್ರೂ ಈ ತರ ಒಂದು ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಪಾತ್ರನ ಡಿಫ್ರೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೋಪಿಕಾ ಸುರೇಶ್ ಅವರು, ಅವ್ರಿಗೆ ಕನ್ನಡ ಬರಲ್ಲ ಅಂದ್ರು ಈ ಸಿನಿಮಾಗೋಸ್ಕರ ಕನ್ನಡ ಕಲ್ತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ ತಂಗಿ ಪಾರ್ಟ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಅವರು ಅಷ್ಟೇ, ಅವರು ಎಲ್ಲರಿಗಿಂತ ಸೀನಿಯರ್, ಮೋಸ್ಟ್ಲಿ ಒಂದು 50 to 100 ಮೂವೀಸ್ ಅಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ನೋಡಿದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ತರ February 20ಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ, ಯಾಕಂದ್ರೆ ಇದು ಥಿಯೇಟರ್ ಅಂತಾನೆ ಮಾಡಿರೋ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೆಲ್ಲದೂ ಅಷ್ಟೇ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ಎಲ್ಲಾ ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವರೇ, ನಮ್ಮ ಕನ್ನಡಿಗರು ಯಾವಾಗೆಲ್ಲ ಕಲಾವಿದರು ಒಳ್ಳೆ ಪ್ರಯತ್ನ, ತುಂಬಾ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಮಾಡ್ತಾರಲ್ಲ, ಅವಾಗೆಲ್ಲ ನಮ್ಮ ಕನ್ನಡಿಗರು, ನಮ್ಮ ಮಾಧ್ಯಮದವರು ಅವರು ಕೈ ಹಿಡಿದಿದ್ದಾರೆ. ಸೊ ನಿಮ್ಮ ಇಡೀ ತಂಡ, ನೀವು, ನಿಮ್ಮ ತಂದೆಯವರ ನಿರ್ಮಾಣ ಆಗಿರ್ಬೋದು, ನಮ್ಮ ಇಡೀ ತಂಡ ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ
ನಾವು ಕಷ್ಟ ಅಂತ ಹೇಳಲ್ಲ, ತುಂಬಾ ಇಷ್ಟಪಟ್ಟು ಈ ಸಿನಿಮಾವನ್ನ ಮಾಡಿದಿರಾ. ಖಂಡಿತವಾಗ್ಲೂ ಎಲ್ಲರೂ ನಿಮ್ ಕೈ ಹಿಡಿತಾರೆ. ಆಲ್ಫಾ ಚಿತ್ರ ಈ ವರ್ಷ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಮುರಳಿ ಸರ್ ಹೇಳ್ದಂಗೆ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೀ ರಿಲೀಸ್ ಇವೆಂಟ್ ನಿಮ್ಮನ್ನ ಇಲ್ಲ ಅಂದ್ರೆ ಮಜಾ ಇರಲ್ಲ ಅಂತ ಹೇಳಿ ನಾವು ಅವಾಗ್ಲಿಂದ ಎಲ್ಲ ಇವೆಂಟ್ಗೂ ಅನ್ಕೊಂತಾ ಇದ್ದೀವಿ, ಅನುಶ್ರೀ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಇರ್ಲೇಬೇಕು ಅಂತ. ನೀವು ಬಂದಿರೋದು ತುಂಬಾ ಖುಷಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ಈ ವರ್ಷ ನಮ್ಮ ಈ ತಿಂಗಳ ಮನೆಯ ಕೂಳು ನಿಮ್ಮಿಂದ ಆಗಿರೋದು ನನಗೆ ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಹೇಮಂತ್. ಅಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಹೊಸ ನಾಯಕ ನಟ ಹೇಮಂತ್ ಅವ್ರಿಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಇನ್ ಎಲ್ಲಾ ಹುಡುಗಿರ ಡಿಪಿಲಿ ನಿಮ್ ಫೋಟೋ ಬರೋ ತರ ಆಗ್ಲಿ ಅಂತ ಆಶಿಸ್ತೀವಿ. ಗುಡ್ ಲಕ್ ಹೇಮಂತ್. ಥ್ಯಾಂಕ್ ಯು ಸೋ ಮಚ್. ಸೊ ಮುರಳಿ ಸರ್ ಹೇಳ್ದಂಗೆ ಒಬ್ಬ ಹೀರೋ ಅಲ್ಲಿ ಏನೇನ್ ಕ್ವಾಲಿಟೀಸ್ ಇರಬೇಕು ಆ ಎಲ್ಲಾ ಕ್ವಾಲಿಟೀಸ್ ನ ಪಡ್ಕೊಂಡು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಮಂತ್ ಅವರು. ಸೊ ಚಿತ್ರದಲ್ಲಿ ಇಬ್ರು ನಾಯಕ ನಟಿಯರಿದ್ದಾರೆ, ಒಬ್ರು ಆಯಣ ಹಾಗೂ ಇನ್ನೊಬ್ರು ಗೋಪಿಕಾ. ಆಯಣ ಅವ್ರ ಜೊತೆ ನಾವು ಮಾತಾಡಿದ್ವಿ. ಈಗ ಇಟ್ಸ್ ಟೈಮ್ ಟು ಸ್ಪೀಕ್ ಟು ಗೋಪಿಕಾ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗೋಪಿಕಾ ಅವರನ್ನ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ನಮಸ್ಕಾರ ಗೋಪಿಕಾ, ಹೇಗಿದ್ದೀರಾ? ಇಷ್ಟು ಕನ್ನಡ ಬಂದ್ರೆ ಸಾಕಲ್ಲ. ಹಾ, ಏನ್ ಹೇಳ್ತೀರಾ? ಹತ್ರ ಇಟ್ಕೊಳ್ಳಿ ಮೈಕು. ಇಲ್ಲ, ನಾನು ಒಂದು ಕಾಲದಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. ಹಾ. 1 year journey, I'm saying the same thing now. I think I'll give you this mic. Hi, ನಮಸ್ಕಾರ, good evening everyone. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದಲು ಹಾರ್ತಾ ಇದ್ರೆ ನಮ್ ಹುಡುಗರೆಲ್ಲ ಸೀರೆಲಿ ಹುಡುಗಿರ ನೋಡಲೇಬಾರದು ನಿಲ್ಲೆಲ್ಲ ಟೆಂಪರೇಚರು ಅಂತಿದ್ದಾರೆ. ಎನಿವೇಸ್ ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. എനിക്ക് മലയാളം അറിയില്ല, എനിക്ക് കന്നഡ കന്നഡ അറിയില്ല. So you choose your language, basically choose love language. What do you have to say about Alpha? Alpha is a film ತುಂಬಾ, it's made with a lot of love, and Nankoskara, it's my debut. It's my first time in a movie, and I'm so privileged. On Kannada industry ge I've been welcomed so well as well. Nanidu one karya ಹೇಳಕ್ಕೆ ಇಷ್ಟಪಡ್ತೀನಿ, and I've said this in every stage. ನಾನು ಜಾಲ nervous ಇತ್ತು actually. In case I make any mistakes, please forgive me. ಕನ್ನಡದಲ್ಲಿ ಏನಾದರೂ ತಪ್ಪು ಹೇಳಿದೆ ಅಂತ. ನೀವು ಇಷ್ಟ ಚೆನ್ನಾಗಿ ಮಾತಾಡಿದ್ರೆ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಹಂಗೆಲ್ಲ ಬೈ ಕ್ಲೋಸ್ ಅಂಕಲ್, ಬೈ ಕ್ಲೋಸ್. But ನಾನು actually one thing is ನಾನು debut, I was nervous because of that. ಅದಾದ್ಮೇಲೆ ಕನ್ನಡದಲ್ಲಿ debut, I was nervous, even more nervous because I didn't want to disappoint anyone. But I'm so privileged. Even ವೇದಿಕೆ what Alpha has given me for the last 1 year. ನಾನು the journey start ಮಾಡ್ಬಿಟ್ಟು almost 1 year ಆಗಿದೆ, and I couldn't have asked like a better debut than this. So thank you Vijay sir firstly. I think sir saw something in me that I only didn't see, to be honest. So thank you so much. I think nange, if I have the confidence to go do better movies, if I have the nan olaginda trust ide to take up better roles, it's only because sir has motivated me so much, and sir has space nange kottide to express in whatever small part I got to play Akansha illa, but Akansha. So thank you so much to the whole team of Alpha. Adadmele to all the senior artists, as a debutant, it's such a big privilege. Now nodidru cinema alli to work with all those artists. So I'm short of words. I'm a little nervous. So please forgive me. Thank you so much. ನಮಗೆ ಕೇರಳ ಇಂದ ಯಾವಾಗೆಲ್ಲ ಹೀರೋಯಿನ್ಸ್ ಬಂದಿದ್ದಾರೆ, ಬೀಟ್ ಮೀರಾ ಜಾಸ್ಮಿನ್ ಅವರ, ಪಾರ್ವತಿ ಅವರಾಗಿರ್ಬೋದು ಅಥವಾ ಭಾವನಾ ಅವರಾಗಿರ್ಬೋದು, ಅವರು ಎಲ್ಲರೂ ಮಾಡಿದಂತಹ ಸಿನಿಮಾಗಳು ಕನ್ನಡದಲ್ಲಿ ಸೂಪರ್ ಹಿಟ್. ಸೊ ನಿಮಗೆ ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಿದ್ರ. ಐ ಆಮ್ ಶೋರ್ ಎಲ್ಲ ಕನ್ನಡಿಗರು ನಿಮ್ಮನ್ನ ವಿತ್ ಅ ವಾರ್ಮ್ ಹಾಗ್ ಎಲ್ಲರೂ ಆಲ್ರೆಡಿ ವೆಲ್ಕಮ್ ಮಾಡಿದ್ದಾರೆ, ಹಾಡುಗಳು ವಿತ್ ಸಾಂಗ್ಸ್, ಬಟ್ ಸಿನಿಮಾ ಮೂಲಕ ಖಂಡಿತವಾಗಿ ವೆಲ್ಕಮ್ ಮಾಡ್ತಾರೆ. ಸೊ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. Thank you so much. ಮತ್ತೆ ಎಲ್ಲ ಬೆಂಗಳೂರು we were doing promotions, ಕರ್ನಾಟಕ ಫುಲ್ ಆಗಿ ನಾವು ಟ್ರಾವೆಲ್ ಮಾಡ್ತಾ ಇತ್ತು.
ಆ ಟೈಮಲ್ಲಿ ಆಕ್ಚುಲಿ ನಾನು ಕೇರಳದಿಂದಾನು ಇಷ್ಟು ನನಗೆ ಪ್ರೀತಿ ಸಿಗಲ್ಲ. ಇಟ್ ವಾಸ್ ಸೋ ನೈಸ್ ಟು ಸಿ ಇಷ್ಟೊಂದು ಸ್ಟೂಡೆಂಟ್ಸ್, ಎವ್ರಿ ಒನ್ ದ ಲವ್ ದಟ್ ದೇ ವರ್ ಶೋಯಿಂಗ್ ಫಾರ್ 3 ಜನಗೂ. ಇಟ್ ವಾಸ್ ವೆರಿ ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮೈ heartiest love to all of those people, Karnataka Janagati. Thank you. ಥ್ಯಾಂಕ್ ಯು ಗೋಪಿಕಾ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ವಿಶಸ್. ಇನ್ನೂ ಸಿನಿಮಾಗಳು ಮಾಡಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಐ ಆಮ್ ಶೋರ್ ನೀವು ಇದಕ್ಕಿಂತ ಸೂಪರ್ ಆಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಗೋಪಿಕಾ. ಒಳ್ಳೆ ಚಪ್ಪಾಳೆ ಗೋಪಿಕಾ ಅವ್ರಿಗೆ ಪ್ಲೀಸ್. ನಿಜವಾಗ್ಲೂ ಆ ಪ್ರಯತ್ನ ಒಂದು ದೊಡ್ಡ ಚಪ್ಪಾಳೆ. ಒಂದು ಸಣ್ಣ ಇದ್ರಲ್ಲಿ ಒಂದು ಸ್ಟೆಪ್ ನೀವು ನನಗೆ ಹೇಳ್ಕೊಟ್ಟಿದ್ರಿ ಒಂದು ಬ್ಯಾಡ್ಮಿಂಟನ್ ಪ್ರೋಗ್ರಾಮ್ ಅಲ್ಲಿ, ಅದೊಂದು ಸಾಂಗ್ ಮಾಡುವಾಗ ಏನ್ ಸ್ಟೆಪ್ ಕಾರ್ತಿಕ್ ಅದು? ಅದೇ ಬಿಡಿ ಮೇಡಮ್, ಅವಾಗ ಡ್ರೆಸ್ ಅಲ್ಲೆಲ್ಲ ಮಾಡಕ್ಕಾಗಲ್ಲ. ಈ ಡ್ರೆಸ್ ಅಲ್ಲಿ ಮಾಡದಿರೋ ಸ್ಟೆಪ್ ಓಕೆ. ಸೊ ಹಂಗೆ ಐ ಹೋಪ್ ಐ ವರ್ಕ್ ವಿತ್ ಯು ಸರ್ ಒನ್ ಡೇ. ಅಂಡ್ ಅನೂಪ್ ಸೀಲಿಂಗ್ ಸರ್, ನಾನು ಆಕ್ಚುಲಿ ಕಾಲೇಜ್ ಟೈಮಿಂದ ಆಗಿರ್ಬೋದು ಸುಮಾರು ಇವ್ರ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ನಾವು ಬೆಳೆದಿದ್ದು. ತುಂಬಾ ಇಷ್ಟಪಟ್ಟು, ನನಗೆ ಆಕ್ಚುಲಿ ತುಂಬಾ ಇಷ್ಟಪಡ್ತೀನಿ ಮ್ಯೂಸಿಕ್ನ. ಬೆಳಗ್ಗೆ ಸ್ನಾನ ಮಾಡುವಾಗಿಂದ ಹಿಡಿದು ಒಂದ್ ಕಡೆ ಜರ್ನಿ ಮಾಡುವವರೆಗೂ ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಖುಷಿಯಾಗಿದ್ದಾಗ ಒಳ್ಳೆ ಸಾಂಗ್ ಕೇಳ್ತೀನಿ. ತುಂಬಾ ಯಾವ್ದೋ ಒಂದು ಈ ರೀತಿ ಪ್ರೋಗ್ರಾಮ್ ಬರ್ಬೇಕು ಅಂತಾಗ ಒಳ್ಳೆ ಜೋಶ್, ತೂಫಾನ್ ತರ ಸಾಂಗ್ ಕೇಳ್ಕೊಂಡ್ ಬರ್ತೀನಿ. ಅದೇ ರೀತಿ ಆಲ್ಫಾ ಅಲ್ಲಿ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಸಾಂಗ್ ಸಕ್ಕತ್ತಾಗಿತ್ತು. ನನಗೆ ತುಂಬಾ ಅಂದ್ರೆ ನಾನು ಯಾವಾಗ್ಲೂ ಹೇಳಿದ್ನಲ್ಲ, ಮಾಸ್ ಸಾಂಗ್ಸ್ ಮತ್ತೆ ಲವ್ ಸಾಂಗ್ಸ್ ಇದೆಲ್ಲ ಕೇಳ್ತಾರೆ. ಇದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು, ತುಂಬಾ ಚೆನ್ನಾಗಿ ಹೋಗಿದೆ, ಜನಗಳು ಇಷ್ಟಪಟ್ಟಿದ್ದಾರೆ. ಅಂಡ್ ಸೊ ಅನೂಪ್ ಸರ್ ವಂಡರ್ಫುಲ್. ನಂಗೆ ಅವ್ರ ಫಸ್ಟ್ ಅಪ್ರಿಸಿಯೇಷನ್ ಸಿಕ್ಕಿದೆ ನಂಗೆ ಅನೂಪ್ ಸರ್ ಇಂದ. ಅನೂಪ್ ಸರ್ ಇಲ್ಲ ಅನ್ಸುತ್ತೆ, ಅವ್ರು ಜಸ್ಟ್ ಹಿಂಗೆ ಇನ್ನೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಹಾಕೋ. ಸೊ ಫಸ್ಟ್ ಅವರೇ ಫೋನ್ ಮಾಡಿ, ನಿಮ್ ಪಾತ್ರ ಫಸ್ಟ್ ನಾನೇ ನೋಡಿದ್ದು, ಮ್ಯೂಸಿಕ್ ಮಾಡ್ತಾರೆ, ನಿಮ್ ಕ್ಯಾರೆಕ್ಟರ್ಗೆ ಸಕ್ಕದಾಗಿ ಎಲಿವೇಶನ್ ಬರುವಂತ ಮ್ಯೂಸಿಕ್ ಕೊಡ್ತೀನಿ ನೋಡಿ, ವೇಟ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಅಂಡ್ ವಿದ್ದಪ್ಪ ಸರ್ ನಿಮ್ ಜೊತೆ ಆಕ್ಟ್ ಮಾಡಿದ್ ಖುಷಿ ಆಯ್ತು ಸರ್. ಹೇಮಂತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಸಿನಿಮಾಗೆ ಬೇಕಾಗಿರೋ ಪ್ರಿಪರೇಷನ್, ಒಬ್ಬ ಹೀರೋ ಆಗಿ ಲಾಂಚ್ ಆಗ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಬಟ್ ಆ ಕಷ್ಟನ ನೀವು ತುಂಬಾ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಇವತ್ತಿಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ಮಟ್ಟಿಗೆ ಬಂದು ನಿಂತಿದ್ದೀರಾ ಸರ್. ನಿಮ್ ಬಗ್ಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಐ ಆಮ್ ವೆರಿ ಶೋರ್ ನಿಮ್ ಮಗ ನಿಮ್ಮನ್ನ ಇನ್ನೂ ಹೆಮ್ಮೆ ಪಡೋ ರೀತಿ ಮಾಡ್ತಾರೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಒಂದು ಹೀರೋ ಲಾಂಚ್ ಆಗೋದಕ್ಕೆ ಎಫರ್ಟ್ಸ್ ಏನೇನ್ ಬೇಕು ಅದೆಲ್ಲವನ್ನು ಮಾಡಿದ್ರೆ ಬಾಡಿ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡಿದೀನಿ ನಾನುವೆ. ಅಂಡ್ ಒಂದು ಡಯಟ್ ಆಗಿರ್ಬೋದು, ಆಮೇಲೆ ಅವರು ನಾನು ವಿಜಯ್ ಸರ್ ಹತ್ರನೂ ಮಾತಾಡ್ತಾ ಇದ್ದೆ, ಹೇಗೆ ಹೌ ಡಿಡ್ ಯು ಚೂಸ್ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ಸುಮ್ಮನೆ ಹಾಗೆ ಒಂದೇ ಸಲ ನಾನು ಚೂಸ್ ಮಾಡಲಿಲ್ಲ, ಅವ್ರದ್ದು ಪ್ರಿಪರೇಷನ್ ಹೇಗ್ ಮಾಡ್ತಾರೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡಿ ದೆನ್ ಐ ಚೂಸ್ ಟು ಡೂ ವಿತ್ ಹಿಮ್ ಅಂತ ಅವ್ರು ಹೇಳಿದ್ರು. ಅವ್ರು ತುಂಬಾ ಎಫರ್ಟ್ಸ್ ಹಾಕಿದ್ರೆ ವಿಜಯ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಅದಕ್ಕೆ ಅರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಡಿಸರ್ವ್ ಇಟ್ ಸರ್. ನಿಮ್ ಸಿನಿಮಾ ನೀವು ಮಾಡಿರೋಂತ ಹೀರೋ ಆಗಿ ಮಾಡಿರೋಂತ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ, ನಮ್ಮ ಸಿನಿಮಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್ ಯು. ಇಬ್ರು ಹೀರೋಯಿನ್ ಕೂಡ ನಾನು ಗೋಪಿಕಾ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಆಯನ ಅವ್ರ ಜೊತೆ ವರ್ಕ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ. ಬಟ್ ನೀವು ತುಂಬಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಡ್ತೀರಾ. ಗೋಪಿಕಾ ಅವರೇ ಅವ್ರದ್ದು ಗೋಪಿಕಾ ಆಯ್ತು ಓಕೆ ಆಯ್ತು. ಅವರು ಕನ್ನಡ ಡೈಲಾಗ್ಸ್ ನಾನು ಫಸ್ಟ್ ಅವ್ರ ಜೊತೆ ಆಕ್ಟ್ ಮಾಡುವಾಗ ಕನ್ನಡ ಡೈಲಾಗ್ ಇಷ್ಟುದ್ದ ಡೈಲಾಗ್ನ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಚೆನ್ನಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಹೇಳ್ತಾ ಇದ್ರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ನನಗೆ ಅನ್ಸ್ಲೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ಯು ಟು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಿ ನೀವು. ಮತ್ತೆ ಇನ್ಯಾರು ನಾನು ಮಿಸ್ ಮಾಡಿ, ಬಾಬು ಸರ್ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಒಳ್ಳೆ ಕೆಲಸ ಮಾಡಿದಿರ ಬಾಬು ಸರ್, ಒಳ್ಳೆ ಕೆಲಸ. ಬಟ್ ಅಮರ್ ಸರ್, ಎಸ್ ಸರ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಬಗ್ಗೆ ಹೇಳ್ಬೇಕು. ಯಾಕಂತಂದ್ರೆ ನನಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಅವರು ಆ ಒಂದು ಡೈರೆಕ್ಟರ್ ವಿಷನ್ ತಕ್ಕ ಹಾಗೆ ಅದೇನು ಅವರೊಂದು ಸೆಟಪ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಅದನ್ನ ನೋಡೋದಕ್ಕೆ ಆಕ್ಚುಲಿ ಟ್ರೈಲರ್ ಅಲ್ಲೂ ಕೆಲವೊಂದು ಕಡೆ ಕಾಣುತ್ತೆ.
ಅದು ನನ್ಗೆ ಅಲ್ಲಿ ವರ್ಕ್ ಮಾಡುವಾಗ್ಲೇನೆ ಎಕ್ಸೈಟ್ ಆಗ್ತಾ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಕ್ಯಾಮ್ರಾ ಒಂದೊಂದು ಪೋರ್ಷನ್ ಅಲ್ಲೂ. ಇವ್ರು ಇಷ್ಟೊಂದೆಲ್ಲ ಎಫರ್ಟ್ ಆಗಿ ಮಾಡ್ತಿದ್ದಾರೆ, ನಾವೇನಾದ್ರೂ ಏನಾದ್ರು extra effort ಕೊಡ್ಬೇಕು ಅಂತ ನಮಗ್ ಅನ್ನಿಸ್ತಾ ಇತ್ತು. ಆ ರೀತಿ ನೀವು ಮಾಡ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್ ಇಲ್ಲಿ ಆಕ್ಚುಲಿ ಬಂದಿಲ್ಲ, DOP ಸರ್. ಅವರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಒಂದು ಸಿನಿಮಾ, ನಾನು ಆಕ್ಚುಲಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲೂ ಹೇಳ್ತಾ ಇದ್ದೆ ಸರ್, ಇಡೀ ಇಂಡಿಯಾ ತಿರುಗಿ ನೋಡುವಂತ ಒಂದು ದೊಡ್ಡ DOP ಆಗ್ತಾರೆ ಕಾರ್ತಿಕ್ ಸರ್ ಅಂತ ನಾನ್ ನಂಬಿದೀನಿ. ಸೊ ಆಲ್ ದಿ ಬೆಸ್ಟ್ ಕಾರ್ತಿಕ್ ಸರ್ಗೂ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರ್ತಿಕ್. ಒಂದು ಅದ್ಭುತವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಇನ್ನಷ್ಟು ಮತ್ತಷ್ಟು ಚಿತ್ರಗಳು ಯಶಸ್ಸು ನಿಮ್ಮ ಪಾಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆ ದೊಡ್ಡ ಚಪ್ಪಾಳೆ ಕಾರ್ತಿಕ್ ಮಹೇಶ್ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು. ನಾನು ಪಾಪ ಯೋಚನೆ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನೀವೆಲ್ಲ ನಮ್ಮ ಟ್ರೈಲರು ನಮ್ಮ ಕಂಟೆಂಟ್ನ ಇಲ್ಲಿ ನಿಂತು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಮೇಡಮ್. ಥ್ಯಾಂಕ್ ಯು, ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವಿಜಯ್ ಸರ್. ಈ ಸಿನಿಮಾ ಶುರು ಆಗೋದಕ್ಕೆ ಮೊದಲನೇ ಕಾರಣ ಮಾಸ್ತಿ ಸರ್. ಸೊ ಅವರು ಹೇಮಂತ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಅದಾದ್ಮೇಲೆ ಹೇಮಂತ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ 2 ಥಿಂಗ್ಸ್. ಹಿ ವಾಂಟೆಡ್ ಟು ಡೂ ಅನ್ ಆಕ್ಷನ್ ಫಿಲ್ಮ್ ಅಂಡ್ ಹಿ ವಾಂಟೆಡ್ ಹಿಸ್ ಬಾಡಿ ಟು ಸ್ಪೀಕ್. ಸೊ ಅವರು ಫಸ್ಟ್ ಹೇಳಿದ್, ಸರ್ ನಾನು ತುಂಬಾ ಕಷ್ಟಪಟ್ಟು ಬಾಡಿ ಮಾಡಿದ್ದೀನಿ, ಸೊ ಅದ್ರ ಜೊತೆಗೆ ಇನ್ನು ಏನೇನು ಪ್ರಿಪರೇಷನ್ಸ್ ಹೇಳ್ತಿರೋ ಅದನ್ನ ನಾನು ಮಾಡ್ಕೊಂಡು ರೆಡಿ ಆಗ್ತೀನಿ, ಅದಾದ್ಮೇಲೆ ಶೂಟಿಂಗ್ ಹೋಗೋಣ ಅಂತಂದ್ರು. ಸೊ ಅವ್ರು ಅದಕ್ಕೋಸ್ಕರ ಆಕ್ಟಿಂಗ್ ವರ್ಕ್ಶಾಪ್ಸ್, ಡ್ಯಾನ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಕೊನೆಗೆ ಫೈನಲ್ ಆಗಿ ಬ್ಯಾಕ್ ಹ್ಯಾಂಡ್ ಅಲ್ಲಿ ನಾವು ಕೂಡ ನಮ್ಮ ಕತೆನ ರೆಡಿ ಮಾಡಕ್ ಶುರು ಮಾಡಿದ್ವಿ. ಸೊ ಇಲ್ಲಿ ನಾನು 3 ಜನನ ಕರೆಯಕ್ಕೆ ಇಷ್ಟಪಡ್ತೀನಿ. ಅರುಣ್ ಅವರು, ನನ್ನ ಡೈರೆಕ್ಷನ್ ಟೀಮು, ಪವನ್ ಅವರು ಮತ್ತೆ ಶಂಕರ್ ಅವರು, ಇನ್ 3 ಜನ ಇಲ್ಲಿಲ್ಲ, ಭರತ್ ಅಂತ. ಬನ್ನಿ, ಬೇಗ ಬನ್ನಿ. ಈಗ ಜನರಲಿ ನಾವೇನ್ ಮಾಡ್ತೀವಿ, ಬೇರೆ ಟೆಕ್ನಿಷಿಯನ್ಸ್ನೆಲ್ಲ ಅವ್ರನ್ನೆಲ್ಲ ಹೊಗಳಿ ಇದು ಮಾಡಿ, ಮೇನ್ ನಮ್ ಜೊತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕತೆ ಬರ್ದಾಗಿಂದ ಹಿಡಿದು ರಿಲೀಸ್ ಆಗಿ ಅದು ಥಿಯೇಟರ್ ಇಂದ ಹೋಗೋವರೆಗೂ ನನ್ನ ಜೊತೆ ನಿಲ್ಲೋದು ಇವರು. ಸೊ ಇವ್ರಿಗೂ ದೊಡ್ಡ ಚಪ್ಪಾಳೆ ಕೊಡ್ಬೇಕು ನೀವು. ಇವ್ರು ಅರುಣ್ ಅಂತ, ಇವರು ಕೂಡ ನನ್ನ ಜೊತೆ ಕೋ ರೈಟಿಂಗ್ ಮಾಡಿದ್ದಾರೆ. ಇವರು ಪವನ್ ಹೆಗ್ಡೆ ಅಂತ, ಶಂಕರ್ ಅಂತ. ಸೊ ಈಗೇನ್ ನೀವೇನ ಟ್ರೇಲರ್ ಏನ್ ನೋಡಿದೀರಾ, ಎಲ್ಲ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಇವ್ರದ್ದು ಕ್ರೆಡಿಟ್ ಹೋಗ್ಬೇಕು ಅಲಾಂಗ್ ವಿತ್ ಅದರ್ ಟೆಕ್ನಿಷಿಯನ್ಸ್. ಸೊ ಅದ್ ಬಿಟ್ರೆ ಇವಾಗ ನೆಕ್ಸ್ಟ್ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನಂಗೆ ತುಂಬಾ ಚೆನ್ನಾಗಿರೋ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಲಿರಿಕ್ಸ್ ನಾಗಾರ್ಜುನ್ ಶರ್ಮಾ ಅವ್ರು ಬರ್ಕೊಟ್ಟಿದ್ದಾರೆ. 4 ಸಾಂಗ್ ಇದೆ, ಇನ್ನೊಂದು ಸಾಂಗ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ಅದ್ರ ನಂತರ ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡ್ಕೊಟ್ಟಿರೋದು ನಮ್ಮ ಭೂಷಣ್ ಮಾಸ್ಟ್ರು. ಸೊ ಅವ್ರ ಜೊತೆ ನಾನು ಪ್ರಾಬ್ಲಿ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಾರೆ. ಸೆಕೆಂಡ್ ಫಿಲ್ಮ್ ಗೀತಾ ಆದ್ಮೇಲೆ ಇವಾಗೆ ಮಾಡ್ತಿರೋದು. ಗೀತಲ್ಲಿ ಒಂದು ಸಾಂಗ್ ಕೋರಿಯೋಗ್ರಾಫ್ ಮಾಡಿದ್ರು, ಅದನ್ನ ಎಡಿಟ್ ಮಾಡ್ಬಿಟ್ಟೆ ಅಂತ ಅವ್ರು ಬೈಕೋತಾ ಇರ್ತಾರೆ. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿದೀನಿ. ಸೊ ಅದ್ರ ನಂತರ ಅಮರ್ ಸರ್ ನಮ್ಮ ಜೊತೆ ಆರ್ಟ್ ಡೈರೆಕ್ಟರ್ ಆಗಿ ಈ ಸಿನಿಮಾಲ್ ವರ್ಕ್ ಮಾಡಿದ್ದಾರೆ. ಸೊ ಮೋರ್ ದೆನ್ ಅನ್ ಆರ್ಟ್ ಡೈರೆಕ್ಟರ್, ಹಿ ವಾಸ್ ಲೈಕ್ ಅ ಬ್ರದರ್ ಟು ಮೀ. ಸೊ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದು ಮಾಡಿ, ಆಮೇಲೆ ಅವ್ರು ಯೂಶಲಿ ತಳ್ತಾ ಇರ್ತಾರೆ, ನೀವು ಮಾತಾಡ್ಬೇಕು ಸರ್, ಹೋಗಿ ಸರ್, ನೀವು ಮುಂದೆ ನುಗ್ಗಬೇಕು, ನೀವು ಹಿಂದೆ ನಿಂತ್ಬಿಟ್ರೆ ಆಗಲ್ಲ, ನಿಮ್ಮ ಕೆಲಸನ ನೀವೇ ಮಾತಾಡಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅವರೆಲ್ಲ ಹೇಳಿರೋದ್ರಿಂದನೇ ನಾನು ಇಷ್ಟು ಮಾತಾಡ್ತಾ ಇರೋದು. ಸೊ ಇದ್ರ ನಂತರ ನಮ್ಮಿಬ್ರು ಫೀಮೇಲ್ ಲೀಡ್ಸ್ ಗೋಪಿಕಾ ಮತ್ತೆ ಆಯನ ಅವರು ಕೇಳ್ತಾನೆ ಇರ್ತಾರೆ, ಏನ್ ನೋಡಿದ್ರಿ ಅಂತದ್ದು ಈ ಕ್ಯಾರೆಕ್ಟರ್ನ ಚೂಸ್ ಮಾಡಕ್ಕೆ ಅಂತ. ಸೊ ಪ್ರಾಬ್ಲಿ ಫಿಲ್ಮ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇವರಿಬ್ರನ್ನ ಯಾಕೆ ಚೂಸ್ ಮಾಡಿದೆ ಅಂತ. ಅಂಡ್ ಗೋಪಿಕಾ ಅವ್ರ ಆದಷ್ಟು ಬೇಗ ಕನ್ನಡ ಕಲೀರಿ. ಸೊ ಯು ಹ್ಯಾವ್ ಎ ಲಾಂಗ್ ಫ್ಯೂಚರ್ ಅಲಾಂಗ್ ವಿತ್ ಆಯನ. ನೀವು ಕೂಡ ಇವ್ರು ಆಲ್ರೆಡಿ 3 films ಸೋಲ್ಡ್, ಸೊ ಲಾಟ್ ಆಫ್ ಮೋರ್ ಫಿಲ್ಮ್ಸ್ ಟು ಕಮ್. ಇದು ಬಿಟ್ಟು ಐ ಥಿಂಕ್ ಬೇರೆ ಆರ್ಟಿಸ್ಟ್ಗಳೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಕಾರ್ತಿಕ್ ಮಹೇಶ್ ಅವರು ಇದರಲ್ಲಿ ಹೀರೋ ಆಗಿದ್ರು ಕೂಡ ವಿಲನ್ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ದೀರಾ. ಐ ಥಿಂಕ್ ಇಟ್ ವಿಲ್ ಓನ್ಲಿ ಡೂ ಗುಡ್ ಫಾರ್ ಯು ಆಸ್ ವೆಲ್ ಫಾರ್ ಅಸ್ ಆಲ್ಸೋ. ಅದು ಬಿಟ್ರೆ ಐ ಥಿಂಕ್ ನಮ್ಮ DOP ಕಾರ್ತಿಕ್ ಅವ್ರು ಇಲ್ಲಿ ಬಂದಿಲ್ಲ, ಬಿಕಾಸ್ ಈಸ್ ಬಿಸಿ ವಿತ್ ಇಸ್ ವರ್ಕ್ ಇನ್ ಚೆನ್ನೈ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ವಿಜುವಲ್ಸ್ ನ ಟ್ರೀಟ್ ಮಾಡ್ಕೊಟ್ಟಿದ್ದಾರೆ, ಶೂಟ್ ಮಾಡ್ಕೊಟ್ಟಿದ್ದಾರೆ. ಅವ್ರ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ನಂದು ಹೊಯ್ಸಳ ಆದ್ಮೇಲೆ. ಅದ್ ಬಿಟ್ಟು ಬಾಲು ನಾಗೇಂದ್ರ ಅವರು ಇವತ್ತಿಲ್ಲಿ ಬಂದಿಲ್ಲ. ಬಾಲು ಸರ್ ಕೂಡ ತುಂಬಾ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಬಿಡಪ್ಪ ಅವ್ರಾಗ್ಬೋದು, ರಘು ಶಿವಮೊಗ್ಗ ಅವ್ರಾಗ್ಬೋದು, ರಮೇಶ್ ಇಂದ್ರ ಅವ್ರಾಗ್ಬೋದು, ಹೇಮಂತ್ ಸುಶೀಲ್ ಅವ್ರಾಗ್ಬೋದು, ಮಾನ್ಸಿ ಸುಧೀರ್ ಅವ್ರಾಗ್ಬೋದು, ಅಂಕಿತಾ ಅವ್ರಾಗ್ಬೋದು, ಇವರೆಲ್ಲರೂ ಅವ್ರು ಕೊಟ್ಟಿದ್ದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಲಾಸ್ಟ್ ಅಲ್ಲಿ ಒಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ಪಿಕ್ಚರ್ ನಾವು ಗೆಲ್ಲೇಬೇಕು ಅಂತಾನೆ ಮಾಡಿರೋದು. ಸೊ ಹೋಪ್ಫುಲಿ ವಿ ವಿಲ್ ಲೀವ್ ಅಪ್ ಟು ಇಟ್. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ 20ನೇ ತಾರೀಕು ದಯವಿಟ್ಟು ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ.